ಹರಃ ಓಂ ತತ್ಸತ್ಪರಬ್ರಹ್ಮಣೇ ನಮಃ. ಶ್ರೀ ಗಣಪತಿ ಶಾರದಾ ಶ್ರೀ ಗುರುಭ್ಯೋ ನಮಃ. ಶ್ರೀ ಸದ್ಗುರು ಸಿದ್ಧಲಿಂಗಯತಿವರೇಣ್ಯನಂ ಭಾಸುರಯೋಗಿಕುಲತಿಲಕನಂ ಪಾಶಾಷ್ಟಕದಿಂ ಕುದಿವನರರುದ್ಧರಿಪನಂ ಸೋಸುತಿಹ ಮಾನಸ್ವದಿಂ ಭಜಿಪೇನ ಭಜಿಪೇನ ಭಜಿಪೇನ. ಜೈ ಮಂಗಲಂ ಜೈ ನಮಃ ಪಾರ್ವತಿಪತಯೇ ಶಿವ ಹರ ಹರ ಮಹಾದೇವ. ರಾಜಾಧಿರಾಜ ಸದ್ಗುರುನಾಥ ಸಿದ್ಧಲಿಂಗೇಶ್ವರ ಮಹಾರಾಜ ಕಿ ಜೈ. ಸಾಧು ಸಂತ ಮಹಾರಾಜ ಕಿ ಜೈ. ಶ್ರೀ ಗುರುದೇವ ದತ್ತ ದತ್ತ ಅವಧೂತ. ಪರಮ ಪೂಜ್ಯರಿರ್ತಕ್ಕಂಥ ಯಾವ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಆಗಿರ್ತಕ್ಕಂಥ ಶ್ರೀಮ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸುದ್ರವರ ದಿವ್ಯ ಪಾದಕಮಲಗಳಲ್ಲಿ ನನ್ನ ಅನಂತಾನಂತ ಕೋಟಿ ದೀರ್ಘ ಪ್ರಣಾಮ ಸಮರ್ಪಿಸಿ ಹಾಗೂ ಪರಮ ಪೂಜ್ಯರಿರ್ತಕ್ಕಂಥ ಯಾವ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮದ್ ಆದಿ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸುದ್ರವರ ನಂದೀಶ್ವರಪುರದ ಪರ ಮಧುರ ಖಂಡಿಯ ಕಮರಿ ಮಠದಲ್ಲಿ ಪ್ರತಿ ವರ್ಷದಂತೆ ಸುದ್ರವರ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪಿತ ಅಂತಕ್ಕಂಥ ಮಹತ್ವದಕ್ಕಂಥ ಗ್ರಂಥವನ್ನು ಶ್ರವಣ ಮನನ ನಿಧ್ಯಾಸನ ಮಾಡಿ ಉದ್ಧಾರವಾಗಿ ಬಂದಿರತಕ್ಕಂಥ ಸರ್ವ ಸದ್ಭಕ್ತರ ಸುಧೋದಯಕ್ಕೆ ಸಾಕ್ಷಿಪದ ಬೆಳಗುವ ಆ ಸಚ್ಚಿದಾನಂದ ಘನ ಪರಬ್ರಹ್ಮಕ್ಕೂ ಮನವಾರಿ ನಮಿಸಿ ಪರಮ ಪೂಜ್ಯರಿರ್ತಕ್ಕಂಥ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸುದ್ರವರ ನಂದೀಶ್ವರಪುರದ ಶ್ರೀ ಕ್ಷೇತ್ರದಲ್ಲಿ ಯಾವ ಶ್ರಾವಣ ಮಾಸದ ಈ ಶುಭ ಸಮಯದಲ್ಲಿ ಸದ್ಗುರುವರ ಚರಿತ್ರೆ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪತಕ್ಕಂಥ ಮೊದಲಿರ್ತಕ್ಕಂಥ ಸದ್ಗುರುವರ ದಿವ್ಯ ಜೀವನ ಚರಿತ್ರೆ ನಾವು ಶ್ರವಣ ಮಾಡ್ತಕ್ಕಂಥ ಹೇಳ್ತಾ ಇದ್ದೀವಿ. ಅದರಲ್ಲಿ 9ನೇ ಭಾಗದ ವಿಷಯ ನಾವು ಶ್ರವಣ ಮಾಡ್ತಕ್ಕಂಥ ಹೇಳ್ತಾ ಇದ್ದೀವಿ. ಆದ್ಮೇಲೆ ಇವತ್ತಿನ ಅಧ್ಯಾಯ ಎಷ್ಟನೇದಾದರೆ 14ನೇ ಅಧ್ಯಾಯ. 14 ಅಂದರೆ ಚತುರ್ದಶ ಅಂತಾರೆ. ಚತುರ್ದಶ ಭುವನಗಳು 14 ಲೋಕಗಳು ಅಂತ ಹೇಳ್ತಾರೆ. ಎಷ್ಟು ಲೋಕ ರೀ? 14 ಸಂಕ್ಷಿಪ್ತವಾಗಿ 14 ಲೋಕಗಳು ಅಂತ ಹೇಳ್ತಾರೆ. ಹಾಗೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅಂತ ಹೇಳ್ತಕ್ಕಂಥ ಸಮಯ ಅಖಿಲಾಂಡ ಕೋಟಿ ಅಂತ ಹೇಳ್ತಾರೆ. ಅಂದರೆ ಇಷ್ಟೇ ಅಂತಲ್ಲ, ಬಹಳಷ್ಟು ಅದ್ರ ಈ ನಕ್ಷತ್ರಗಳು ನೋಡಿರಿ, ಇವೆಲ್ಲ ಒಂದೊಂದು ಲೋಕಗಳವು. ಕೇವಲ 14 ಅಲ್ಲದೆ ಮುಖ್ಯವಾಗಿರ್ತಕ್ಕಂಥ 14 ವಿಶೇಷವಾಗಿರ್ತಕ್ಕಂಥ ಹೇಳಿದ್ದಾರೆ. ಅಂದರೆ ಬಹಳಷ್ಟು 14 ಲೋಕಗಳು. ಶ್ರೀಮಂತೇಶ್ವರ ಈರೇಳ ಲೋಕಗಳು ಅಂತೇಳಿ. ಈರೇಳು ಅಂದ್ರೆ 2 ಈರೇಳು ಅಂದ್ರೆ 2 ಏಳೇರಲೇ 14 ಲೋಕಗಳು ಅಂತ ಬರ್ತಾರೆ. ಹಾಗೆ 14 ಲೋಕಗಳಲ್ಲಿ ಕೂಡ ಸದ್ಗುರು ಹೇಗಿದ್ದಾರೆ ಅಂತ ವಿಚಾರ ಮಾಡಿದ್ರೆ ಹೇಗಿದ್ದಾರೆ? ಉರುಳಕ್ಕಿಂತ ಈ ಜಗತ್ತಿನಲ್ಲಿ ಯಾರೂ ಶ್ರೇಷ್ಠ ಅಲ್ಲ ಅಂತ ನೆಮ್ಮದು. ಎಲ್ಲೆಲ್ಲಿ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಇದ್ದಾರಲ್ಲ ಅವರೆಲ್ಲರೂ ಒಂದೇ. ಜಗತ್ತಿನಲ್ಲಿ ಎಷ್ಟು ಜನ ಶ್ರೋತ್ರಿಯ ಬ್ರಹ್ಮನಿಷ್ಠ ಇದ್ದಾರೆ ನೋಡ್ರಿ. ಅದಕ್ಕೆ ಆ ವಿಷಯವನ್ನು ಹೇಳುವಾಗ ಪರಮ ಪೂಜ್ಯರಿರ್ತಕ್ಕಂಥ ಶ್ರೋತ್ರಿಯ ಬ್ರಹ್ಮನಿಷ್ಠರ ಶ್ರೀಮ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ಗುರು ನಮ್ಮ ಗುರುಗಳು ಈ ಕ್ಷೇತ್ರದ ಅಧಿಷ್ಠಾನ ಮತ್ತು ಹೇಳ್ತಕ್ಕಂಥ ಸದ್ಗುರು ಒಂದು ಸಲ ಹೇಳಿದರು, ಮಗು ಎಲ್ಲರ ದೇಹಗಳು ಒಂದು ದಿವಸ ನಾಶ ಆಗ್ತಾ ಇದ್ದಾವೆ, ಒಂದು ದಿವಸ ನಾಶ ಆಗ್ತಾವೆ. ಆತ್ಮನೇ ಏನು ನಾಶ ಅಂತಕ್ಕಂಥ ಯಾವ ಕಾಲಕ್ಕಿಲ್ಲ.
ಈ ದೇಹ ನಮ್ಮ ದೇಹ ನಾಶ ಆದ ನಂತರ ನಮ್ಮ ಗುರುಗಳು ದೇಹವನ್ನು ತ್ಯಾಗ ಮಾಡಿದ್ದಾರೆ, ನಮ್ಮ ಗುರುಗಳಿಲ್ಲ ಅಂತಕ್ಕಂಥ ಭಾವನೆ ಯಾವ ಕಾಲಕ್ಕೂ ಬರಕೂಡದು. ಗುರುಗಳು ಅವರೇನು ತೃಣಕಾಷ್ಟ ಪರಿಪೂರ್ಣವಾಗಿದ್ದಾರೆ. ಎಲ್ಲೆಲ್ಲಿ ಅಧ್ಯಾತ್ಮ ನಡೀತದೋ ಅದೆಲ್ಲ ನನ್ನ ವಚನದ. ಎಲ್ಲೆಲ್ಲಿ ಮಹಾತ್ಮರು ಕಾಣ್ತಾರಲ್ಲ ಅವರೆಲ್ಲರೂ ನನ್ನ ಸ್ವರೂಪರಿ. ಎಲ್ಲೆಲ್ಲಿ ಮಹಾತ್ಮರು ಇರ್ತಾರೆ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಇರ್ತಾರಲ್ಲ ಆ ಎಲ್ಲ ಗುರುಗಳು ನಾವೇ. ಎಲ್ಲೆಲ್ಲಿ ಕಾವ್ಯದ ಅದೆಲ್ಲ ನಮ್ಮದೇ. ಎಲ್ಲೆಲ್ಲಿ ಅಧ್ಯಾತ್ಮ ಪ್ರತಿಪಾದನೆ ವಾಣಿ ಅದಲ್ಲ ಅದು ನಮ್ಮ ವಾಣಿ ಅದು. ಗುರುಗಳಂದ್ರೆ ಅಲ್ಲಿ ಒಬ್ಬರೇ ಇದ್ದಾರಪ್ಪ. ಅಲ್ಲೆಲ್ಲಿ ಇರ್ತಕ್ಕಂಥ ಮುಖ್ಯ ಉದ್ಧಾರ ಮಾಡೋದಕ್ಕೋಸ್ಕರವಾಗಿ ಬೇರೆ ಬೇರೆ ದೇಹಗಳು ತೊಟ್ಕೊಂಡು ಬೇರೆ ಬೇರೆ ನಾಮಗಳು ಧಾರಣ ಮಾಡ್ಕೊಂಡು ಬಂದಿದ್ದಾರೆ. ಇರ್ತಕ್ಕಂಥ ಮೂಲ ಪರಬ್ರಹ್ಮ ಸ್ವರೂಪ ಒಂದೇ ಅದು. ಮೂಲ ಪರಬ್ರಹ್ಮ ಸ್ವರೂಪ ಒಂದೇ ಅದು. ಅಂಥ ಪರಬ್ರಹ್ಮ ಸ್ವರೂಪ ಯಾರು ಅಂತ ವಿಚಾರ ಮಾಡಿದ್ರೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು. ಅಂಥ ಪರಬ್ರಹ್ಮ ಸ್ವರೂಪ ಇರ್ತಕ್ಕಂಥ ಸದ್ಗುರುವರ ಶ್ರೀ ಕ್ಷೇತ್ರದ ನಾವುಗಳೆಲ್ಲ ಇವತ್ತು ಸದ್ಗುರುವರ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪತರು ಅನ್ನತಕ್ಕಂಥ ಗ್ರಂಥದ 9ನೇ ಭಾಗದ 14ನೇ ಅಧ್ಯಾಯದ ವಿಷಯವನ್ನು ನಾವೆಲ್ಲ ಶುರು ಮಾಡ್ತಾ ಇದ್ದೀವಿ. ಆದಮೇಲೆ ಸದ್ಗುರುವರ ಕ್ಷೇತ್ರ ಅಂತಕ್ಕಂಥದ್ದು ಅತ್ಯಂತ ಮಹತ್ವ ಇರ್ತಕ್ಕಂಥದ್ದು. ಮಹಾತ್ಮರ ಚರಿತ್ರೆಯನ್ನು ನಾವೆಲ್ಲ ಶುರು ಮಾಡೋಣ ಅಂತ. ತತ್ಪೂರ್ವದಲ್ಲಿ ಇಲ್ಲಿ ಎಲ್ಲ ಮಕ್ಕಳಿಗೆ ಪಾಠ ಹೇಳ್ತಿರ್ತಾರೆ. ಮಕ್ಕಳಿಗೆ ಅಂದ್ರೆ ಮಕ್ಕಳಿರ್ತಲ್ಲ, ಇಲ್ಲಿ ಬೆಳಗಿನ ಸಾಯಂಕಾಲ ಹೇಳ್ತಿರ್ತಕ್ಕಂಥ ಪಾಠ ಬೇರೆ ಇರ್ತದೆ. ಆದರೆ ಇದ್ರ ಜೊತೆಗೆ ಸಾಯಂಕಾಲ ನಮ್ಮದೇನು ಉದ್ದೇಶ ಅದ, ಸಾಯಂಕಾಲದಲ್ಲಿ ಸ್ವಲ್ಪ ದೊಡ್ಡವರಿಗೆ ಕೂಡ ಒಂದು ಉತ್ತಮ ಸಂಸ್ಕಾರ ಬರಲಿ ಅಂತ ನಾವು ವಿಚಾರ ಮಾಡಿ ಸ್ವಲ್ಪ ಅವಕಾಶ ಕೊಟ್ಟು ಸಂಸ್ಕೃತಿ ಕೇಳಲಿ, ಎಲ್ಲರೂ ಅನುಕೂಲ ಆಗಲಿ ಅಂತ ವಿಚಾರ ಮಾಡಿ ಹೇಳ್ತಕ್ಕಂಥವ್ರು. ಒಂದೇದಾಗಿ ಏನು ಪ್ರವಚನ ಏನು ನಡೀತಲ್ಲ ಅದರ ಪೂರ್ವದಲ್ಲಿ ಸಂಸ್ಕೃತ ಅಲ್ಲ, ಸಂಸ್ಕೃತ ಅದು ಯಾರಿಗೋಸ್ಕರ ನಿಮಗೋಸ್ಕರವೇ ಇರ್ತದೆ. ನಿಮಗೊಂದು ಸಂಸ್ಕಾರ ಬರಲಿ ಅಂತ ನಾವು ಹೇಳಿದ್ರೆ ಸಂಸ್ಕಾರ ಬರ್ತಕ್ಕಂಥ ಸಮಯದಲ್ಲಿ ಅದನ್ನು ಕರೆದುಕೊಂಡು ಬರದೆ ಹೊರಗೆ ಕೊಡೋದು ಅಥವಾ ಬಹಳಷ್ಟು ತಡ ಮಾಡಿಬಾರ್ದು. ಅಪ್ಪವ್ರು ಹೊರಗೆ ಬಂದ ನಂತರ ಬರೋಣ ಅಂತ ಮಾಡೋದು ಮಾಡಿದ್ರೆ ನಿಮಗೆ ಸಿಗ್ತಕ್ಕಂಥ ಸಂಸ್ಕಾರ ಸಿಗೋದಿಲ್ಲ. ಅದರಿಂದ ಸಂಸ್ಕಾರ ಅದು ಯಾವಾಗ ಸಂಸ್ಕೃತ ನಡೀತದೆ ಆಗ ಮುಂಚಿತವಾಗಿ ಬರಬೇಕು. ಇದ್ರ ಜೊತೆಗೆ ಪಾಠವನ್ನು ಹೇಳುವಾಗ ಹೇಳೋರಿಗೆ ಸ್ವಲ್ಪ ಕಷ್ಟ ಆಗ್ತದೆ. ಈಗ ಮುಂದೆ ಈಗ ಕೇಳ್ತಕ್ಕಂಥವ್ರು ನಾಳೆ ದಿವಸ ಅಲ್ಲಿ ಹೊರಗೆ ಬೇರೆ ಕಡೆ ಕೂತಿದ್ರು, ಹೊರಗೆ ಕೂತಿದ್ರು, ಮತ್ತೊಂದು ಕಡೆ ಕೂತಿದ್ರು, ಅವ್ರು ಹೇಳುವವರೆಗೆ ದಿನ ಮತ್ತೆ ಇರ್ತದೆ ಭವತ ನಾಮಕ್ಕೆ ಭವತ್ಯಾಹ ನಾಮಕ್ಕೆ ಅಲ್ಲಿ ಅಲ್ಲಿ ನಾಮದೊಳಗೆ ಅಲ್ಲೇ ಒಂದು ಊರೊಳಗೆ ಪಾರಿಜಾತ ನಡೀತದೆ ರೀ. ಪಾರಿಜಾತ ಐದು ಕಾಲದ ಪಾರಿಜಾತ ಇದ್ದು ಈ ಸದ್ಯ ಪಾರಿಜಾತ ಕಡಿಮೆ ನೋಡೋರು ಬೇಕಲ್ಲ, ಕಡಿಮೆ ಆಗಿವೆ. ಅದ್ರೊಳಗೆ ಭಾಳ ಸಂಸ್ಕಾರ ಇರ್ತದೆ, ಕಡಿಮೆ ಆಗಿವೆ. ಒಂದು ಊರೊಳಗೆ ಪಾರಿಜಾತ ನಡೀತದೆ ರೀ. ಪಾರಿಜಾತ ನಡೆಯುವಾಗ ಬಾ ಗಜವದನ ಅಂತ ಸ್ತೋತ್ರ ಮಾಡಿದ್ರು. ಸ್ತೋತ್ರ ಮಾಡಿ ಸ್ತೋತ್ರ ಮುಗಿದು ಇನ್ನೇನು ಮುಂದೆ ವಿಷಯ ನಡಿಬೇಕು. ಅಷ್ಟರೊಳಗೆ ಬಂದು ಕೇಳಿದ್ರಿ, ಒಬ್ಬರು ಒಂದು ಕೇಳಿದ್ರು, ನೀವು ಯಾರನ್ನ ಕೇಳಿ ಪ್ರಾರಂಭ ಮಾಡಿದ್ರಿ? ನಾವು ಈ ಊರೊಳಗೆ ನಾವು ಹಳಬ್ರು ಇರುವಾಗ ನೀವು ಹೊಸಾಗಿರ್ತಕ್ಕಂಥ ಹೇಗೆ ಮಾಡಿದ್ರಿ ನಮ್ಮನ್ನು ಕೇಳ್ದೆ ಮತ್ತೆ ಪ್ರಾರಂಭ ಆಗ್ತದೆ. ಅವ್ರು ಮತ್ತು ಬಾ ಗಜವದನ ಅಂತೇಳಿ ಹೇಳಿದ್ರು. ಆ ನಂತರ ಮತ್ತೊಬ್ಬರು ಬಂದರು, ನೀವು ಯಾರು ಕೇಳಿ ಮಾಡಿದ್ರಪ್ಪ? ನಾವು ಕುಲಕರ್ಣಿ ಅವರು. ನಾವು ಬಂದಾಗ ನೀವು ಪ್ರಾರಂಭ ಹೋಗಲ್ಲ. ಆಯ್ತು ರೀ, ಮತ್ತು ಬಾ ಗಜವದನ ಅಂತ ಮತ್ತೆ ಹಾಡಿದ್ರು ಅವರು. ಮತ್ತು ಪೂಜಾ ಮತ್ತು ಹಾಡು ಇವ್ರು ಮುಗೀತು ನೋಡಿ. ಗೌಡ್ರು ಬಂದರು, ಯಾರು ಕೇಳಿ ಮುಕ್ತಾಯ ಮಾಡಿದ್ರಿ ನೀವು? ಪ್ರಾರಂಭ ಏನು ಮಾಡಿದ್ರೆ ಮುಂದೆ ಹೇಗೆ ನಡೀತದೆ? ಹಾಂ, ನಾವು ಬಂದೀವಿ ನಡೀಬೇಕು. ಆಗ ಮತ್ತು ಪ್ರಾರಂಭ ಗೌಡ್ರು ಒಂದು 10-18 ಮಂದಿ ಇದ್ದರು ರೀ. ನಾ ಇಲ್ಲದೆ ಹೇಗೆ 18 ಸಲ ಆಯಿತು. ಕುಲಕರ್ಣಿ ಅವ್ರು ಮತ್ತು ಅವ್ರ ಮನ್ಯಾಗ 10-18 ಮಂದಿ ಎಲ್ಲ ಮುಗೀತು. ಬೆಳಗಿನ 6 ಗಂಟೆ 7 ಗಂಟೆ ಆಯಿತು. ಬಾ ಗಜವದನ ಮುಗಿಲಿಲ್ಲ. ಆಟದವ್ರಂದ್ರು ಬಾ ಗಜವದನ ಊರಿಗೆ ಹೋಗೋಣ ಅಂತ ತಮ್ಮ ದೇವರಾಗ ಕಡ್ಕೊಂಡು ಹೋಗ್ಬಿಟ್ಟ. ಬಾ ಗಜವದನ ಮುಗಿಲೆಲ್ಲದು ಇಡೀ ರಾತ್ರಿ ಬಾ ಗಜವದನ. ಹೀಗೆ ನೀವು ಇವತ್ತು ಕೇಳ್ತಕ್ಕಂಥವ್ರು ಮುಂದೆ ಬಂದು ಇಲ್ಲಿ ಕೂಡಿದು ಬಿಡ್ರು, ಮತ್ತೊಂದು ಕಡೆ ಕೊಡು, ಮತ್ತವ್ರು ಒಂದು ಆಚೆ ಕೂಡು ಈಚೆ ಕೊಡು. ಅವ್ರು ದಿನಾಲು ಭವತನಾಮಕ್ಯಂ ಇದನ್ನು ಹೇಳೋದು. ಅದು ಸ್ವಲ್ಪ ಯೂಟ್ಯೂಬ್ದವರು ಸ್ವಲ್ಪ ಅನುಕೂಲ, ಅಲ್ಲಿ ಎಲ್ಲರೂ ಕೇಳ್ತಕ್ಕಂಥವ್ರು ಅನುಕೂಲ. ಇಲ್ಲಿದ್ದವರು ಸಂಸ್ಕಾರ ನಾವು ಪ್ರಾರಂಭ ಮಾಡಿಸಿದ್ರೆ ಅದು ನೀವು ಪದ್ಧತನ್ನು ಸರಿ ಇಲ್ಲ ಅಂತ ಹೇಳೋರು ಏನು ಹೇಳ್ತಾರೆ. ಆ ಚಾವಿ ಕೆಳಗೆ ಕೊಡ ಡಬ್ಬ ಹಾಕಿ ಮೇಲ್ಭಾಗ ಚಾವಿ ಚಾವು ಮಾಡಿಬಿಟ್ಟು ನೀರು ಕಡೆಗೆ ಹೋಗ್ತಾವೆ.
ನಿಮಗೆ ಸಂಸ್ಕಾರ ಮಾಡ್ಲಿಕ್ಕೆ ನಾವು ವಿಚಾರ ಮಾಡಿದ್ರೆ ಸಂಸ್ಕಾರ ಕಳ್ಕೊಂಡು ಬೇರೆ ಮಾಡಿಕೊಂಡು ಬಟ್ ಅದು ಹೇಗತ್ತ ನಿಮಗಾಗಿ ಬಂದಿರ್ತಕ್ಕಂಥದ್ದು ನೀವು ಸ್ವೀಕಾರ ಮಾಡಿ. ತಾಯಿ ಪ್ರೇಮದಿಂದ ಮಗುವಿಗೆ ತುತ್ತು ಮಾಡಿ ತುತ್ತನ್ನು ಉಣಿಸ್ಲಿಕ್ಕೆ ಹೋಗ್ತಾನೆ. ಆ ತಾಯಿ ತುತ್ತು ಉಣಿಸೋದೇ ಕೆಳಗೆ ಕೂಸಿತ್ತ ಇದು ಮಾಡ್ಕೋತಾ ಮಾಡುತ್ತೆ. ಮಗ್ಗಿರ್ತಕ್ಕಂಥ ಕಸ ಎಣ್ಣೆ ಒಳಗೆ ಹಾಕೊಂಡು ಇತ್ತಾಗ ಮಾಡಿ ಕೈ ಆಡಿಸಿ ಕಲಿಸಿ ಮುಖಕ್ಕೆ ಅಷ್ಟು ಬಡ್ಕೊಂಡು ಅರಿವಿ ಹಚ್ಕೊಂಡು ಕೂತಂದ್ರೆ ಏನು ಅಂತ ತಾಯಿ ನಿನ್ನ ಸಲುವಾಗಿ ಸಾಕಾಗಿದಾನಂತ. ಹಾಗೆ ನಿಮ್ಮ ಸಂಸ್ಕಾರ ಸಿಗಲಿ, ಉತ್ತಮ ಆಗಲಿ. ಕೇವಲ ಹೆಸರಷ್ಟು ಮುಖ್ಯ ಅಲ್ಲ, ನಿಜವಾಗಿ ಸಂಸ್ಕಾರ ಬರಬೇಕಲ್ಲ. ಅದಕ್ಕಾಗಿ ಹೇಳಿದ್ರೆ ಎಲ್ಲೆಲ್ಲೂ ಕೊಡ್ತೀರಿ ಆ ಸಮಯಕ್ಕೆ ಬರ್ತಾ ಇಲ್ಲ. ಅಪ್ಪವ್ರನ್ನ ಪ್ರಾರಂಭ ಅಪ್ಪವ್ರದ್ದು ಬಂದ ನಂತರ ಬರ್ರಿ ನಂತರ ಅವರೇನು ಮಮ್ಮ ನಾಮ ಭವತ್ಯ ನಾಮ ಭವತ ನಾಮ ಅದು ಕೇಳಿ ಸಾಕಾಗಿದೆ. ಹಾಗೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ನೀವು ಇರ್ತಕ್ಕಂಥ ಒಂದು ಸಂಸ್ಕಾರ ಪಡ್ಕೊಂಡು ಉತ್ತಮ ಸಂಸ್ಕಾರ ಪಡ್ಕೊಂಡು ಧನ್ಯರಾಗ್ರಿ, ಒಳ್ಳೆಯದಾಗಲಿ. ನಮ್ಮ ಪಾಠ ಹೇಳ್ತಕ್ಕಂಥವ್ರು ಕೂಡ ಈಗ ನಮ್ಮಲ್ಲಿ ಇರ್ತಕ್ಕಂಥ ಹುಡುಗರು ಭಾಳಷ್ಟು ಮಂದಿ ಬೇಕಂತ ಏನಲ್ಲ ಪಾಠ ಹೇಳೋರು ಲಕ್ಷ್ಯ ಕೊಡ್ರಿ. ನಾವಿಲ್ಲಿ ಮೊದಲು ಮಠಕ್ಕೆ ಬಂದಾಗ ಆಗಿನ ಕಾಲ ಬೇರೆ ಬೇರೆ ಭಾಳಷ್ಟು ಗಂಧ ಇರ್ತಿತ್ತು, ಏನೇನು ಇರ್ತಿತ್ತು. ನಮ್ಮ ಹತ್ರ ಒಂದು ಏನಂತಂದ್ರೆ ಟೇಪ್ ರೆಕಾರ್ಡ್ ಇತ್ತು. ಅದನ್ನ ಏನು ಮಾಡ್ತಾಯಿದ್ದೀವಿ ಅಂದ್ರೆ ಆಗೆಲ್ಲ ಅಪ್ಪವ್ರು ಬಂದ ನಂತರ ಅಂತಕ್ಕಂಥ ಇದಕ್ಕಿಂತ ಮತ್ತು ಬೇರೆ ಇರ್ತಾರೆ ಶಿಫ್ಟ್. ಆಗ ಅದನ್ನು ಟೇಪ್ ರೆಕಾರ್ಡ್ ಚಾಲು ಮಾಡಿದ್ರಿ. ಅದರ ಮುಂದೆ ನಾವು ಪ್ರವಚನ ಮಾಡ್ತಾಯಿದ್ದೀವಿ. ಪ್ರವಚನ ಅದು ರೆಕಾರ್ಡಿಂಗ್ ಪ್ರಾರಂಭ ಆಗೋದು. ಮುಗಿದ ನಂತರ ಅದನ್ನು ಚಾಲು ಮಾಡಿ ಕೇಳ್ಕೊತ ಕೊಡೋದು. ನಾವು ಮೊದಲು ಹೇಳ್ಕೊತ ಕೊಡೋದಕ್ಕೆ ಅದು ಮುಗಿದ ನಂತರ ಅದು ನಾವು ಕೇಳ್ಕೊತ ಕೊಡೋದು. ಟೇಪ್ ರೆಕಾರ್ಡ್ ಕೇಳಬೇಕು. ಮತ್ತು ಮುಂದಿರ್ತಕ್ಕಂಥ ಕೆಲವೊಬ್ಬರು ವಿದ್ಯಾರ್ಥಿಗಳು ಅವ್ರು ಕರ್ಕೊಂಡು ಪ್ರಾರಂಭ ಮಾಡಿದ್ರೆ ದೊಡ್ಡವ್ರು ತಾನು ಸಂಸ್ಕಾರ ಬರ್ತದೆ. ಅವರು ಬರಲಿ ಇವ್ರು ಬರಲಿ ದಾರಿ ನೋಡಿ ಬರೋದು ನಿಮ್ಮ ವಿಷಯ ಪ್ರಾರಂಭ ಮಾಡಬೇಕು. ಅದರೊಳಗೆ ಇಲ್ಲಿ ದಿನಾಲು ಒಂದೊಂದು ಪಾಠಗಳನ್ನ ಹೇಳ್ತಾ ಸಾಗಿರೋದು ಚೆನ್ನಾಗಿರ್ತದೆ. ಪಾಠಗಳನ್ನ ಹೇಳ್ತಾ ಹೋಗು. ಇರ್ತಕ್ಕಂಥದ್ದು ಸಂಸ್ಕೃತ ಶಿಕ್ಷಣ ನಿರ್ದೇಶನಾಲಯ, ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ ಅಂದ್ಕೊಂಡು ಹೇಳಿ ಪ್ರಭಾ ಅಂತಕ್ಕಂಥ ಗ್ರಂಥ. ಯಾವುದು ಪ್ರಭಾ? ಪ್ರಭಾ ಅಂದ್ರೆ ಏನು? ಪ್ರಭಾ ಅಂದ್ರೆ ಪ್ರಕಾಶ. ಪ್ರಭಾ ಅಂದ್ರೆ ಪ್ರಕಾಶ. ಅದರಲ್ಲಿ ಪ್ರಥಮ ದ್ವಿತೀಯ ವರ್ಷ ಇಲ್ಲಿ ಬರ್ತಕ್ಕಂಥದ್ದು ಪ್ರಥಮ ಮೊದಲನೆಯ 2ನೇ ವರ್ಷದ್ದು. ಇದರೊಳಗೆ ಇರ್ತಕ್ಕಂಥ ದೇವರ ಸ್ತೋತ್ರ. ನೀವು ಹೇಳುವಾಗ ದೇವರು ಬಂದ ದೇವರ ಸ್ತೋತ್ರವನ್ನು ಮಾಡಿಕೊಂಡು ಪ್ರಾರಂಭ ಮಾಡೋದು. ದೇವ್ರ ಸ್ತೋತ್ರ ಪ್ರಾರಂಭ ಮಾಡಿಕೊಂಡು ಇಲ್ಲಿ 1ನೇ ಸ್ತೋತ್ರ ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂ ತಂ ಭಕ್ತಾನಾಂ ಏಕದಂ ತಮುಪಾಸ್ಮಹೇ. ಅಗಜಾನನ ಪದ್ಮಾರ್ಕಂ. ಅಗಜಾನನ ಪದ್ಮಾರ್ಕಂ ಅಂದರೆ ಆನನ ಅಂದ್ರೇನು ರೀ? ಮುಖ. ಇಲ್ಲಿ ಅಘ ಅಂದ್ರೆ ಪಾಪ, ಇನ್ನೊಂದು ದೃಷ್ಟಿ ಇದು. ಅಘ ಅಂದ್ರೆ ಏನು ರೀ? ಪಾಪ. ಇನ್ನು ಅಘ ಅಂದ್ರೆ ಏನು? ಅಘ ಅಂದ್ರೆ ಪರ್ವತ. ಇಲ್ಲಿ ಅಗಜ ಅಂದ್ರೆ ಅಘ ಅಂದ್ರೆ ಪರ್ವತ. ಪರ್ವತದಿಂದ ಜನಿಸಿರ್ತಕ್ಕಂಥವ್ರು ಯಾರು? ಪಾರ್ವತಿ ದೇವಿ. ಆ ಪಾರ್ವತಿಯ ಪುತ್ರ ಯಾರು? ಗಜಾನನ. ಇನ್ನು ಮುಖ ಯಾವುದು ರೀ? ಗಜಾನನ ಮುಖದ. ಅಗಜಾನನ ಪದ್ಮಾರ್ಕಂ ಅಂತ ಅಂದ್ರೆ ಕಮಲವನ್ನು ಹೋಲ್ತಕ್ಕಂಥ ಮುಖದಿಂದ ಕೊಡಲ್ಪಟ್ಟಂಥ ಅಗಜಾನನ ಪದ್ಮಾರ್ಕಂ. ಕಮಲ ಏನು ಮಾಡ್ತದೆ, ಹೇಗಿರ್ತದೆ ಅಂದ್ರೆ ತನ್ನ ಯಾರು ನಂಬಿರ್ತಾರೋ ಅಂಥವ್ರನ್ನ ಉದ್ಧಾರ ಮಾಡೋಗೋಸ್ಕರವಾಗಿ, ಯಾರು ನಂಬಿರ್ತಕ್ಕಂಥ ಭಕ್ತರನ್ನು ಉದ್ಧರಿಸೋಗೋಸ್ಕರವಾಗಿ ಹೇಗಿರ್ತದೆ ಅಂದ್ರೆ ಆಕಾಶದಲ್ಲಿ ಸೂರ್ಯ ಅಂತಕ್ಕಂಥ ಉದಯಿಸಿದರೆ ಕಮಲ ಏನು ಮಾಡ್ತದೆ? ಅರ್ಕಂದ್ರೆ ಸೂರ್ಯ. ಕಮಲ ಏನು ಮಾಡ್ತದೆ? ಸೂರ್ಯ ಉದಯ ಆದ್ರೆ ಕಮಲ ಅರಳ್ತದೆ. ಹಾಗಿಲ್ಲ. ಆಮೇಲೆ ಗಜಾನನ ಮಹರ್ನಿಶಂ ಅಂತ ಗಜಾನನ ಉದ್ಧಾರ ಮಾಡ್ತಕ್ಕಂಥವ್ರು ಯಾರು? ಗಜಾನದಲ್ಲ, ಆ ಗಜಾನನ ಕಾರ್ಯ ಅಂದ್ರೆ ಗಜಾನನ ಮಹರ್ನಿಶಂ ಅಂತ ಗಜಾನೆಲ್ಲ ಎಲ್ಲ ಭಕ್ತರು ಉದ್ಧಾರ ಮಾಡ್ತಕ್ಕಂಥ, ಅವ್ರನ್ನ ಸಂತೋಷ ನೀಡ್ತಕ್ಕಂಥವ್ರಿಗೆ, ಅವರು ನಂಬಿರ್ತಕ್ಕಂಥವ್ರು ಕಮಲ ಅರಳಿಸಿ ಹಾಗೆ ಅರಳಿಸ್ತಕ್ಕಂಥ, ಪಾಪವನ್ನು ನಿವಾರಣೆ ಮಾಡ್ತಕ್ಕಂಥ, ಪುಣ್ಯವನ್ನು ಪ್ರದಾಯ ಮಾಡ್ತಕ್ಕಂಥ, ಬೇಡಿದ ಇಷ್ಟಾರ್ಥ ನೀಡ್ತಕ್ಕಂಥ ಅಂಥ ಯಾವ ಗಜಾನನ ನಾನು ಇಲ್ಲಿ ಗಜಾನನ ಮಹರ್ನಿಶಂ ಅಹರ್ ಅಂದ್ರೆ ಹಗಲು, ನಿಶ ಅಂದ್ರೆ ರಾತ್ರಿ. ಅಹರ್ನಿಶಂ ಅಂದ್ರೆ ರಾತ್ರಿಯಲ್ಲಿಯೂ ಹಗಲಿನಲ್ಲಿ ಕೂಡ ಅಂಥ ಗಜಾನನ ದೇವರು ನಾನು ಇಲ್ಲಿ ಪ್ರಾರ್ಥನಾ ಮಾಡ್ತಾಯಿದ್ದೀನಿ ಅದು. ಆಮೇಲೆ ಅನೇಕದಂ ತಂ ಭಕ್ತಾನಂ. ಅನೇಕದಂ ಅಂದರೆ ಅನೇಕ ರೀತಿಯಿಂದ ಪ್ರಾರ್ಥನೆ ಮಾಡ್ತಕ್ಕ ಅನೇಕ ಭಕ್ತರ ಕುರಿತು
ಅಂತ ಅನೇಕದಂ ತಂ ಭಕ್ತಾನಾಂ ಅನೇಕ ಪ್ರಕಾರವಿರ್ತಕ್ಕಂಥ ಭಕ್ತರನ್ನು ಕುರಿತು ಇಲ್ಲಿ ಭಕ್ತಾನಾಂ ತಂ ಭಕ್ತಾನಾಂ ಏಕದಂತ ಉಪಾಸ್ಮಹೇ ಇಲ್ಲಿ ಅನೇಕ ಪ್ರಕಾರದ ಅನೇಕ ಜನರನ್ನು ಉದ್ಧಾರ ಮಾಡ್ತಕ್ಕಂಥ ಯಾವ ಗಜಾನನ ಅಂದರೆ ಏಕದಂತ ಅಂತನವಾಗ ಒಂದು ದಿವಸ ಗಜಾನನ ದೇವರ ಏನು ಮಾಡಿದ್ರೆ ಕಡುಬನ್ನು ಪ್ರಸಾದ ಮಾಡಿಕೊಂಡು ಇಲೆ ಮೇಲೆ ಕೂತ್ಕೊಂಡು ಹೊರಟಿದ್ರಂತ್ರಿ. ಆ ಸಮಯದಲ್ಲಿ ಒಂದು ಸರ್ಪ ಬಂದುಬಿಡ್ತು ಮುಂದೆ. ಆ ಸರ್ಪ ಬಂದ ಕೂಡಲೇ ಇಲಿ ಬೆದರಿ ಬಿಡಿತು. ಗಜಾನನ ದೇವರು ಏನು ಮಾಡಿದ್ರು ಕೆಳಗೆ ಬಿತ್ತರಂತ. ಆ ಹೊಟ್ಟೆಗೆ ಸ್ವಲ್ಪ ತೊಂದರೆ ಇತ್ತು, ಕಡುಬು ಹೊರಗೆ ಬರ್ತಾ ಹಚ್ಕೊಂಡು ಅನಿಸ್ತು. ಏನೋ ಅದನ್ನು ಸ್ವಲ್ಪ ಏನು ಹೇಳ್ತಾರೆ. ಆಮೇಲೆ ಅದನ್ನೆಲ್ಲ ಈಗ ಸರಿ ಮಾಡಿಕೊಂಡು ಮೇಲ್ಭಾಗ ಮತ್ತು ಸರ್ಪವನ್ನು ಬೀಳ್ಕೊಂಡು ಸರ್ಪ ಹೊಟ್ಟೆಗೂ ಸರ್ಪ ಇರ್ತಾವೆ ಹಾಗೆ ಮಾಡ್ಕೊಂಡು ಮುಂದೆ ಸೇರಿದ್ರೆ ಇದು ನೋಡಿ ಆಕಾಶ ಇರ್ತಕ್ಕಂಥ ಚಂದ್ರ ನಕ್ಕು ಬಿಟ್ಟಿರ್ತದೆ. ಗಜಾನನ ಕೆಳಗೆ ಬಿದ್ದರು. ನಕ್ಕಗೋಸ್ಕರ ನನ್ನ ನೋಡಲಿಕ್ಕೆ ಚೌತಿಯ ಚಂದ್ರನೇ ಈ ದಿವಸ ಯಾರು ನೀನು ನೋಡ್ತಾರೆ ಅವ್ರಿಗೆ ಶಾಪ ತರಲಿ ಪಾಪ ಆಗಲಿ ಅಂತಕೊಂಡು ಹೇಳಿ ಸಿಟ್ಟಾಗಿ ಹೇಳ್ತಿರ್ತಾರೆ ದೇವರು. ಈಗೇನೊಂದು ವಿಷಯ ಬರ್ತದೆ, ನಿನಗೆ ವೃದ್ಧಿ ಕ್ಷಯ ಕೂಡ ಪ್ರಾಪ್ತ ಆಗಲಿ ಅಂತ ಹೇಳಿದರು. ಅನೇಕದಂತಂ ಭಕ್ತಾನಂ ಏಕದಂತಂ ಉಪಾಸ್ಮಯ ಅಂತ ಏಕದಂತರಾಗಿರ್ತಕ್ಕಂಥ ದೇವರನ್ನು ಉಪಾಸನೆ ಮಾಡ್ತಕ್ಕಂಥ ಆಗ್ತಾ ಇದ್ದೀರಿ. ಅಷ್ಟೇ ಇನ್ನೊಂದಂದ್ರೆ ಇನ್ನೂ ಕೂಡ ಒಂದು ಬೇರೆ ಹೇಳ್ತಾರೆ. ಒಂದು ಯಾವ ಹಲ್ಲದು ಮುರಿದು ಹಿತ್ತಲು ಬಿದ್ದಾಗ ಆ ಹಲ್ಲದ್ದು ಏನು ಅದನ್ನೇ ಲೇಖನಿಕೆಯನ್ನಾಗಿ ಮಾಡ್ಕೊಂಡು ಮಹಾಭಾರತವನ್ನು ಬರೆಯೋದು ಕೂಡ ಬರ್ತದೆ. ಮಹಾಭಾರತವನ್ನು ಬರೆಯೋದು ಹೀಗೂ ಬರ್ತದೆ. ಅದಕ್ಕಾಗಿ ಅಂಥ ಗಜಾನನ ದೇವರ ಕುರಿತು ಇಲ್ಲಿ ಪ್ರಣಾಮ ಮಾಡಬೇಕು ಅಂತ ಹೇಳ್ತಾರೆ. ಪ್ರಣಾಮ ಮಾಡಿ ಅವರ ಕಾರ್ಯ ಪ್ರಾರಂಭ ಮಾಡ್ಕೊಂತ ಹೇಳ್ತಾ ಇದ್ದಾರೆ. ಈ ಒಂದು ಸ್ತೋತ್ರ ಮಾಡಿ ವಿಷಯನೂ ಪ್ರಾರಂಭ ಮಾಡ್ತಾ ಇರಬೇಕು. ಇನ್ಮೇಲೆ ಮತ್ತೇನಿರ್ತದಂದ್ರೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾಂ ಬುದ್ಧಿಂ ಚೇ ದೇಹಿ ಮೇ. ಮಕ್ಕಳಿಗೆ ಇನ್ನು ಸಂಸ್ಕೃತ ಭಾಷೆ ಏಕೆ ಕಲಿಸ್ಬೋದ್ರೊಳಗೆ ದೇವ್ರ ಸ್ತೋತ್ರದ ಮೊದಲನೇದಾಗಿ ನಮಸ್ತೆ ಶಾರದಾ ದೇವಿ. ಹೇ ದೇವಿ ಶಾರದಾ ದೇವಿ, ನಾನು ನಿಮಗೆ ಏನು ಮಾಡ್ತಾಯಿದ್ದೀನಿ? ನಮಸ್ಕಾರ ಮಾಡ್ತಾಯಿದ್ದೀನಿ. ನಮಸ್ತೆ ಶಾರದಾ ದೇವಿ. ಶಾರದಾ ದೇವಿ ಅಂದರೆ ಯಾರೇ? ಸರಸ್ವತಿ ದೇವಿ. ಸರಸ್ವತಿ ದೇವಿ ನಮಸ್ಕಾರ ಮಾಡ್ತಾರಲ್ಲ, ಸರಸ್ವತಿ ದೇವಿಯ ಕೈಯಲ್ಲಿ ಏನಂದ್ರಿ? ಸರಸ್ವತಿ ಕೈಯಲ್ಲಿ ವೇದಗಳವ. ಮತ್ತೇನದ? ಮುತ್ತಿನ ಮಾಲೆ ಅದ. ಮುತ್ತಿನ ಮಾಲೆ ಅಂದ್ರೆ ನಿರ್ಮಲವಾಗಿರ್ತಕ್ಕಂಥ ಮಾಲೆ ಅದು. ಮತ್ತೇನದ? ವೀಣೆ ಅದ. ಆಮೇಲೆ ಆ ವೀಣೆ ನುಡಿಸ್ತಕ್ಕಂಥದ್ದು. ಹೀಗೆ ಆ ದೇವಿ ಏನು ಮಾಡ್ತಕ್ಕಂಥ ಇದ್ದಾರೆ ಅಂದರೆ ನೀವು ಬೇಕಾಗಿರ್ತಕ್ಕಂಥ ಗ್ರಂಥಗಳ ಪುಸ್ತಕದಲ್ಲ ಎಲ್ಲ ಜ್ಞಾನ ನಡೀತಕ್ಕಂಥ ಆ ದೇವಿ ಇದ್ದಾರೆ. ಅದರಿಂದ ಇಲ್ಲಿ ಹೇಳ್ತಾರೆ ಆ ದೇವಿ ಎಲ್ಲಿ ನಿವಾಸ ಮಾಡಿದ್ರು ಅಂದ್ರೆ ಕಾಶ್ಮೀರ ಪುರವಾಸಿನಿ. ಕಾಶ್ಮೀರದಲ್ಲಿ ಶಾರದಾ ಪೀಠ ಅಂತ ಹೇಳ್ಬಿಡ್ತಾರೆ. ಆದಿಜಗದ್ಗುರು ಶಂಕರ ಭಗವತ್ಪಾದಾಚಾರ್ಯರು ಸಲ ಕಾಶಿ ಕ್ಷೇತ್ರ ಹೋಗ್ತಾರೆ. ಎಲ್ಲಿ ಹೋಗ್ತಾರೆ? ಕಾಶಿ ಕ್ಷೇತ್ರ. ಹಾಗೆ ಬದ್ರಿಕಾಶ್ರಮಕ್ಕೆ ಹೋಗೋರು. ಎಲ್ಲ ಕಡೆ ಬೇರೆ ಎಲ್ಲ ಸಂಚಾರ ಮಾಡ್ತಾ ಬರ್ತಾರೆ. ಅವರು ಆಮ್ನಾಯ ಪೀಠಗಳನ್ನು ಸ್ಥಾಪನೆ ಮಾಡ್ತಾರೆ. ಆಮೇಲೆ ಕಾಶ್ಮೀರಕ್ಕೂ ಕೂಡ ಹೋಗಿರ್ತಾರೆ. ಅಲ್ಲಿರ್ತದೆ ಆ ದೇವಾಲಯಕ್ಕೆ 4 ಮಹಾದ್ವಾರ ಇರ್ತಾವಂತಾರೆ. 4 ಅಲ್ಲೆಲ್ಲ ಬಾಗಿಲು ಬಂದಿರ್ತವೆ. ಎಲ್ಲ ದಿಕ್ಕಿನವ್ರು ಬಂದು ಏನು ಮಾಡ್ತಾರಂತದ ಅಲ್ಲಿ ಪಂಡಿತರು ಬಂದು ಅಲ್ಲಿ ಸರ್ವಜ್ಞ ಪೀಠ ಅಂತ ಇರ್ತದೆ. ಕಾಶ್ಮೀರ ಪುರವಾಸಿ ಅಂತ ಹೇಳ್ತಾರೆ. ಕಾಶ್ಮೀರ ದೇವಸ್ಥಾನದಲ್ಲಿ ಒಳಭಾಗದ ಸರ್ವಜ್ಞ ಪೀಠ ಅಂತ. ಅಲ್ಲಿ ಆ ಪೀಠವನ್ನು ಆರೋಹಣ ಮಾಡ್ಬೇಕಂದ್ರೆ ಅಲ್ಲಿರ್ತಕ್ಕಂಥ ಅವ್ರು ಯಾವ ದಿಕ್ಕಿಂದ ಪಂಡಿತರು ಬಂದಿರ್ತಾರೆ ಅಲ್ಲಿ ಒಬ್ಬರು ಎಲ್ಲರೂ ಪ್ರಶ್ನೆ ಕೇಳ್ತಾ ಹೋಗ್ತಿರ್ತಾರೆ. ಎಲ್ಲರಿಗೂ ಸಮರ್ಪಕ ಇರ್ತಕ್ಕಂಥ ಉತ್ತರಗಳು ಹೇಳ್ತಾ ಪ್ರತಿಯೊಂದು ಉತ್ತರಗಳು ಹೇಳ್ತಾ ಹೋಗ್ಬೇಕು. ಅದೆಲ್ಲವನ್ನು ಹೇಳಿದ ಮೇಲೆ ಇನ್ನೇನೋ ಕೂಡಿರಬೇಕು ಅನ್ನೋದನ್ನ ಆ ಸಮಯದಲ್ಲಿ ಸ್ವತಃ ಕಾಶ್ಮೀರ ಪುರವಾಸಿನಿ ಇರ್ತಕ್ಕಂಥ ಶಾರದಾ ದೇವಿ ಅವ್ರ ಗುರುತು ಪ್ರಶ್ನೆ ಕೇಳ್ತಾರೆ. ಆ ಶಾರದಾ ದೇವಿಗೂ ಕೂಡ ಉತ್ತರ ಕೊಡಬೇಕು. ಆ ಉತ್ತರಕ್ಕೆ ಆ ದೇವಿ ಒಪ್ಪಿ ಸಂತೋಷದ ಸರಿ ಅಂತ ಹೇಳಿದ ನಂತರ ಆಮೇಲೆ ಸರ್ವಜ್ಞ ಪೀಠ ಅವರು ಸರ್ವಜ್ಞ ಅಂದರೆ ಎಲ್ಲವರು ಬಲ್ಲಂಥವ್ರು ಅಂತೇಳಿ ದೇವಿ ಅವರಿಗೆ ಏನು ಮಾಡ್ತಾರೆ ಅಂದ್ರೆ ಸರ್ವಜ್ಞ ಪದವನ್ನು ಕೊಡ್ತಾರೆ ಅವರಿಗೆ. ಹೀಗೆ ಇದ್ರು ಎಲ್ಲರೂ ಪಂಡಿತರು ಬಂದು ತಮ್ಮ ಬಾಗಿಲುಗಳನ್ನು ತೆರೆಸಿ ಬಾಗಿಲು ತೆರೆದಿದ್ದು. ಆದರೆ ನಮ್ಮ ಕಡೆ ಇರ್ತಕ್ಕಂಥ ಈ ದಕ್ಷಿಣ ದಿಕ್ಕಿಗೆ ಇರ್ತಕ್ಕಂಥ ಯಾವ ಬಾಗಿಲು ತೆರೆದಿರಲಿಲ್ಲ ರೀ. ಹಾಗೆ ಆದಿಜಗದ್ಗುರು ಶಂಕರ ಭಗವತ್ಪಾದಾಚಾರ್ಯರು ಅಲ್ಲಿ ಹೋಗಿ ಇನ್ನೇನು
ಒಳಗೆ ಸಾಗು ಪ್ರತಿಯೊಬ್ಬರು ಪಂಡಿತರೆಲ್ಲ ಪ್ರಶ್ನೆ ಕೇಳ್ತಾ ಬಂದರು. ಪ್ರಶ್ನೆಗಳು ಕೇಳ್ತಾ ಬಂದರು. ಎಲ್ಲರಿಗೂ ಉತ್ತರ ಆದಿ ಹೋದರು. ಶಂಕರ ಭಗವತ್ ಉತ್ತರವನ್ನು ಕೊಡ್ತಾ ಸಾಯಿದ್ರು. ಅಂತರ ಒಳಭಾಗದಲ್ಲಿ ಈ ಸರ್ವಜ್ಞ ಪೀಠ ಆರೋಹಣ ಮಾಡುವಗೋಸ್ಕರ ಒಳಭಾಗದಲ್ಲಿ ಹೋಗಿ ಶಂಕರ ಭಗವತ್ಪಾದಾಚಾರ್ಯನೇನು ಕೂಡ್ತಾ ಇದ್ದಾರೆ. ಶಾರದಾದೇವಿ ಪ್ರತ್ಯಕ್ಷ ಆದರಿ. ಸರ್ವಜ್ಞ ಪೀಠ ಆರೋಹಣ ಮಾಡಬೇಕಾದ್ರೆ ಕೊನೆಗೆ ಆ ಪದವಿಯನ್ನು ಯಾರು ಕೊಡ್ತಾರೆ? ಕೊನೆಗೆ ಶಾರದಾದೇವಿಯೇ ಕೊಡಬೇಕು. ಆಗ ಕೂಡಬೇಕನ್ನುವಷ್ಟರೊಳಗೆ ಶಾರದಾದೇವಿ ತಡಿದ ಸ್ವಲ್ಪ ಆಚಾರ್ಯ ಸ್ವಲ್ಪ ತಡೀರಿ ಅಂತ ಹೇಳಮ್ಮ. ಏನು ಹೇಳ್ತಂದಾಗ ಅವರು ಮಂಡನ ಮಿಶ್ರಾಚಾರ್ಯ ಸ್ಥಾನದಲ್ಲಿ ಉಭಯ ಭಾರತಿ ಇದ್ದರು ಶಾರದಾದೇವಿ. ಆ ಸಮಯದಲ್ಲಿ ಅರಣ್ಯದಲ್ಲಿ ಒಬ್ಬರ ಇನ್ನೊಂದು ಪೀಠದ ಅಲ್ಲೇ ಒಂದು ಇದಕ್ಕೆ ಹೋಗಿ ರಾಜರ ತರ್ತಾರೆ. ಸುಧನ್ವ ಮಹಾರಾಜ ಅಂತಿರ್ತಾರೆ. ಸುಧನ್ವ ಮಹಾರಾಜರು ಬೇರೆ ಕಡೆ ಅಲ್ಲಿ ಹೋಗ್ತಾ ಹೋಗಿ ಇಲ್ಲಿ ಪ್ರಶ್ನೆ ನಡೆದಾಗ ಏನಾಯ್ತು ಅಂದ್ರೆ ಮಂಡನ ಮಿಶ್ರಾಚಾರ್ಯ ಸ್ಥಾನಕ್ಕೆ ಹೋಗಿ 18 ದಿನಗಳ ಪರ್ಯಂತವಾಗಿ ವಾಕ್ಯಾರ್ಥ ನಡೀತದೆ. ವಾಕ್ಯಾರ್ಥ ನಡೆದ ಮೇಲೆ ಅವರು ಜೈಶಾಲಿ ಹೇಳ್ತಾರೆ. ಅಲ್ಲಿದ್ದವ್ರು ಯಾರು ಅಂದ್ರೆ ಮಂಡನ ಮಿಶ್ರಾಚಾರ್ಯರು, ಬ್ರಹ್ಮದೇವರು. ಆಮೇಲೆ ಉಭಯ ಭಾರತಿ ಅಂತಕ್ಕಂಥವ್ರು ಯಾರು? ಸರಸ್ವತಿ ದೇವಿನ ಅವರು. 18 ದಿನಗಳ ಪರ್ಯಂತ ವಾಕ್ಯಾರ್ಥ ನಡೀತದೆ. ಇದ್ರ ಜೊತೆಗೆ ಏನಾಗಿತ್ತು ಅಂದ್ರೆ ಅಲ್ಲಿ ನಡೆದಿರ್ತಕ್ಕಂಥ ವಾಕ್ಯಾರ್ಥ ಹೇಗಿರ್ತದಂದ್ರೆ ಅದೆಲ್ಲ ಹಿಂದೆ ಭಾಳಷ್ಟು ಇರ್ತದೆ. ಅದೆಲ್ಲ ಇಲ್ಲಿ ಅನುಕೂಲ ಆಗ್ತಾಯಿಲ್ಲ, ಸುಮ್ಮನೆ ಸಂಕ್ಷಿಪ್ತ ಹೇಳೋಣ ಅಂತ. 18 ದಿನಗಳ ಪರ್ಯಂತರವಾಗಿ ಆಗುವಾಗ ಶಾರದಾದೇವಿ ಮಧ್ಯಸ್ಥಿಕೆ ವಹಿಸ್ತಿರ್ತಾರಲ್ಲಿ. ಬ್ರಹ್ಮದೇವರೇ ಮಂಡನ ಮಿಶ್ರಾಚಾರ್ಯ ಇರ್ತಾರೆ. ಮಂಡನ ಮಿಶ್ರಾಚಾರ್ಯರಿಗೂ ಶಂಕರ ಭಗವತ್ಪಾದಾಚಾರ್ಯರು ವಾಕ್ಯಾರ್ಥ ನಡೀತದೆ. ಈ ಜೈಶಾಲಿ ಅವರು ನಾನು ಈ ವಾಕ್ಯಾರ್ಥದಲ್ಲಿ ಸೋತದ್ದಾದರೆ ಅಂತ ಪ್ರತಿಜ್ಞೆ ಮಾಡ್ತಾರೆ. ನಾನು ಈ ವಾಕ್ಯಾರ್ಥದಲ್ಲಿ ಸೋತಿದ್ದಾರೆ. ವೇದಗಳೇ ಪ್ರಮಾಣಗಳು. ಬ್ರಹ್ಮಜ್ಞಾನದೇ ಮೋಕ್ಷ ಪ್ರಾಪ್ತಿ ಆಗ್ತದೆ. ಅದಕ್ಕೆ ಬ್ರಹ್ಮಜ್ಞಾನ ಬೇಕು. ಕರ್ಮಕಾಂಡದಿಂದ ಅಂತಃಕರಣ ಶುದ್ಧಿ ಆಗ್ತದೆ. ಕರ್ಮಕಾಂಡ ಮೋಕ್ಷಕ್ಕೆ ಕಾರಣ ಅಂತಕೊಂಡು ಆದ್ಯದ್ರು ಶಂಕರ ಭಗವತ್ಪಾದರ ಅಭಿಪ್ರಾಯ. ಇದರಲ್ಲಿ ನಾನು ಸೋತರೆ ಸನ್ಯಾಸವನ್ನು ತೊರೆದು ನಾನು ಗೃಹಸ್ಥನಾಗ್ತಾ ಇದ್ದೀನಿ ಅಂತಕೊಂಡು ಹೇಳ್ತಾರೆ, ಪ್ರತಿಜ್ಞೆ ಮಾಡ್ತಾರೆ. ಇದಕ್ಕಿಂತ ಮೊದಲು ಅವರು ಪ್ರತಿಜ್ಞೆ ಮಾಡ್ತಾರೆ. ಮಂಡನ ಮಿಶ್ರಾಚಾರ್ಯ ಇರ್ತಾರಲ್ಲ, ಅವರು ಪ್ರತಿಜ್ಞೆ ಮಾಡಿ ಹೇಳ್ತಾರೆ ಕರ್ಮಕಾಂಡವೇ ಪ್ರಮಾಣ, ಅದರಿಂದಲೇ ಮೋಕ್ಷ ಪ್ರಾಪ್ತಿ ಆಗ್ತದೆ. ಬ್ರಹ್ಮಜ್ಞಾನದಕ್ಕೆ ಅವಶ್ಯ ಇಲ್ಲ. ಆದ್ದರಿಂದ ನಾನು ಹೇಳ್ತಕ್ಕಂಥ ಈ ಪ್ರತಿಜ್ಞೆಗೆ ಒಂದು ವೇಳೆ ಭಂಗ ಬಂದರೆ ನಾನು ನನ್ನ ಪತ್ನಿಯನ್ನು ತೊರೆದು ಗೃಹಸ್ಥಾಶ್ರಮ ತೊರೆದು ಸನ್ಯಾಸಿಯಾಗಿ ಶಿಷ್ಯತ್ವ ವಹಿಸ್ತಾ ಇದ್ದೀನಿ ಅಂತ ಹೇಳ್ತಾರೆ. ಆಗ ಎರಡೂ ಕಡೆ ಬಂದೋಬಸ್ತರಿ, ಇಬ್ಬರೂ ಪ್ರಸಿದ್ಧ ಇರ್ತಕ್ಕಂಥವು. ಈಗ ಉಭಯ ಭಾರತಿಗೆ ಮಧ್ಯಸ್ಥಿಗೆ ವಹಿಸ್ತಾರೆ. ಅವರು ಸರಸ್ವತಿ ದೇವಿ ಇರ್ತಾರೆ, ಅವರು ನೀವು ಮಧ್ಯಸ್ಥಿಗೆ ವಹಿಸಬೇಕು. 18 ದಿನಗಳ ಪರ್ಯಂತ ವಾಕ್ಯಾರ್ಥ ನಡೀತಕ್ಕಂಥದ್ದಾಗ್ತದೆ. ಅದಕ್ಕೆ ಇನ್ನೇನು ಮಾಡಬೇಕು? ಇದರೊಳಗೆ ಒಂದು ಕಡೆ ಪತಿದೇವರಿದ್ದಾರೆ, ಒಂದು ಕಡೆಗೆ ಯತಿದೇವರಿದ್ದಾರೆ. ಏನು ಮಾಡಬೇಕು? ಹೇಗಿದ್ರು ತಮ್ಮ ಪತಿಯನ್ನು ಸೋಲ್ತಾರೆ ಮುಂದೆ ಒಂದು ಕಾಲ. ಪತಿ ಸೋತಾಗ ನೋಡೋದು ನನಗೆ ಅಷ್ಟು ಸರಿ ಅಲ್ಲ. ಈಗಲೇ ಏನು ಮಾಡ್ಬೇಕಂತ ಬೇರೆ ಮಾಡ್ಕೊಂಡು ಏನು ಮಾಡ್ತಾರೆ ಅಂದ್ರೆ ಮಲ್ಲಿಗೆ ಮಾಲೆ, ಪುಷ್ಪ ಮಾಲೆಗೆ ಮಲ್ಲಿಕಾ ಪುಷ್ಪ ಮಾಲೆ ಅಂತ ತೆಗೆದುಕೊಂಡು ಬಂದು ಏನು ಮಾಡ್ತಾರೆ, ಮಾಲೆ ತಯಾರು ಮಾಡಿ ಹೇಳ್ತಾರೆ, ನೋಡಿ ನಾನು ಗೃಹಿಣಿ, ಇಲ್ಲಿ ಪತಿದೇವರಿಗೆ ಪ್ರಸಾದ ಮಾಡಿಸ್ಬೇಕು, ಯತಿದೇವರಿಗೆ ಭಿಕ್ಷಾ ನೀಡಬೇಕಲ್ಲ ಮಧ್ಯಾಹ್ನ, ನನಗೆ ಕಾರ್ಯ ಇರ್ತದೆ. ಆಗೋಸ್ಕರವಾಗಿ ನಾನೊಂದು ಕಾರ್ಯ ಮಾಡಿದ್ದೀನಿ ತಗೊಂಡು ಬೆಳ್ಳಿಯ ಸ್ತಬಕದಲ್ಲಿ ಏನು ಮಾಡ್ತಾರೆ, ಪುಷ್ಪ ಮಾಲೆಯಿಂದ 2 ಮಾಲೆಯನ್ನು ತೆಗೆದುಕೊಂಡು ಬಂದು ಒಂದು ಮಾಲೆಯನ್ನು ಶಂಕರ ಭಗವತ್ಪಾದಾಚಾರ್ಯ ಶಿಷ್ಯರ ಕೈಯಲ್ಲಿ ಕೊಡ್ತಾರೆ. ಅದನ್ನು ಗೊರಳಿ ಅರ್ಪಿಸ್ತಾರೆ ಅಂತೇಳಿ ಗೊರಳಿ ಅಂತಾರೆ. ಇನ್ನೊಂದು ಮಾಲೆಯನ್ನು ತಮ್ಮ ಪತಿಯವರಿಗೆ ತಾವೇ ಮಾಲೆಯನ್ನು ಹಾಕಿ ಇಬ್ಬರಿಗೂ ನಮಸ್ಕಾರ ಮಾಡಿ ಹೇಳ್ತಾರೆ, ನಾನು ಮಧ್ಯಸ್ಥಿಗೆ ವಹಿಸಿದ್ದೇನೆ ಸರಿ, ನಾನು ಗೃಹಿಣಿ ಆದಗೋಸ್ಕರವಾಗಿ ನಮ್ಮ ಮನೆ ಕಾರ್ಯ ಇರ್ತವೆ, ಇದಕ್ಕೆಲ್ಲ ನನಗೆ ಇರ್ಲಿಕ್ಕೆ ನಾನು ಬಿಡು ಸಿಗ್ತಾ ಇಲ್ಲ. ಆಗೋಸ್ಕರ ಈಗ ನಾನು ಒಳಭಾಗಕ್ಕೆ ಹೋಗ್ಬೇಕು. ಮತ್ತು ಮಧ್ಯಸ್ಥಿಕೆಯನ್ನು ವಹಿಸಿದ್ರಲ್ಲ, ಇದಕ್ಕೇನು ಮಾಡ್ಬೇಕಂತ ನೀವು ಅಂತ ಕೇಳಿದರೆ ಏನಂತಂದ್ರೆ ಸತ್ಯದಲ್ಲಿ ಒಂದು ಶಕ್ತಿ ಇರ್ತದೆ. ನಾನು ಹಾಕಿರ್ತಕ್ಕಂಥ ಮಾಲೆ ಎಷ್ಟೇ ದಿವಸ ಇರಲಿ, ಇದರೊಳಗೆ ಯತಿದೇವರೇ ಸೋಲಿ ಅಥವಾ ಪತಿದೇವರೇ ಸೋಲಿ, ಯಾರು ಸೋತಿರ್ತಾರೆ ಅವರ ಕೊರೊಳಗಿನ ಮಲ್ಲಿಗೆ ಮಾಲೆ ಪುಷ್ಪ ಮಾಲೆ ಬಾಡಿ ಹೋಗಿಬಿಡ್ತದೆ.
ಗೆದ್ದವರು ಮಾಲೆ ಬಾಡುವುದಿಲ್ಲ ಅಂತ ಹೇಳ್ತಾರೆ. ಇಷ್ಟಾದ ನಂತರ ವಾಕ್ಯಾರ್ಥ ಪ್ರಾರಂಭ ಆಗ್ತದೆ. 18 ದಿನಗಳ ಪರ್ಯಂತ ಬಂದು ಕಾರ್ಯ ಪ್ರಾರಂಭ ಆಯ್ತಂದ್ರೆ ಪುಷ್ಪ ಮಾಲೆ ಕೊರಳಲ್ಲಿ ಹಾಕೋದು, ಆಮೇಲೆ ವಾಕ್ಯಾರ್ಥ ಪ್ರಾರಂಭ ಆಗೋದು. 18 ದಿನಗಳಾದರೂ ಯಾರು ಕೊರಳಿಗೆ ಮಾಲೆ ಬಾಡಲಿಲ್ಲ ರೀ. ಮಾಲೆ ಹಿರಿದ್ರು ಸತ್ಯದ ಫಲ ಅಂತಂದ್ರೆ ಎಂಥ ಶಕ್ತಿ ಸತ್ಯದಲ್ಲಿ. ಕೊನೆಗೆ 18ನೇ ದಿನಕ್ಕೆ ಮಂಡನ ಮಿಶ್ರಾಚಾರ್ಯರ ಕೊರಳಲ್ಲಿ ಹಾಕಿರ್ತಕ್ಕಂಥ ಮಾಲೆ ಬಾಡಿ ಹೋಗ್ಬಿಡ್ತು. ಆಗ ಪತಿಯವರು ಬಂತು, ಸೋತ್ಬಿಟ್ರು. ವಾಕ್ಯಾರ್ಥ ನಡೀತಲ್ಲಿ ಭಾಳಷ್ಟು ವಿಷಯ ನಡೀತದೆ. ಆಗ ಮಂಡನ ಮಿಶ್ರಾಚಾರ್ಯರು ನಾನು ಶಿಷ್ಯತ್ವ ವಹಿಸ್ತಾ ಇದ್ದೆ ಅಂತ ಅವರು ಸಿದ್ಧರಾದರು. ಸನ್ಯಾಸ ತೊರೆದು ಪತ್ನಿಯನ್ನು ಬಿಟ್ಟು ಆಗ ಅಷ್ಟರಲ್ಲಿ ಯಾವ ಉಭಯ ಭಾರತಿ ಬಂದು ನಮಸ್ಕಾರ ಮಾಡಿದರು. ಗುರುಗಳೇ, ನಮ್ಮ ಯಜಮಾನ ಸೋತಿದ್ದಾರೆ ಸರಿ, ಆದ್ರೆ ನಾನು ಪತಿಗೆ ಅರ್ಧಾಂಗಿ ನಿಂತಾರೆ, ಧರ್ಮಪತ್ನಿ ಅರ್ಧ ಭಾಗ ಇನ್ನೂ ಸೋತಿಲ್ಲ, ನಾನು ಇದ್ದೇನೆ, ನನಗೆ ಉತ್ತರ ಕೊಡಬೇಕು ಅಂತ ಹೇಳ್ತಾರೆ. ಹೇಳಿದಾಗ ಅವ್ರು ಕೊಡಬೇಕು ಅಂತಂದ್ರೆ ಒಂದು ಕಠಿಣವಾಗಿರ್ತಕ್ಕಂಥ ಉತ್ತರವನ್ನು ಕೇಳ್ತಾರೆ. ಅದಕ್ಕೆ ಉತ್ತರವನ್ನು ಕೊಟ್ಟರೆ ಒಂದು ಸರಿ, ಕೊಡದಿದ್ದರೆ ಒಂದು ಬೇರೆ, ಕೊಟ್ಟರೆ ಒಳ್ಳೆಯದಲ್ಲ. ಉತ್ತರ ಕೊಡದಿದ್ದರೆ ಸೋಲೋದಾಗ್ತದೆ. ನಮ್ಮ ದುನಿಯಾ ಜೋರ್ತಿದ್ರಲ್ಲಿ ಬಳಸೋದು ಅವರು ಎಲ್ಲಿಂದ ಒಂದು ವಿಷಯ ತಂದಿರು, ಅವ್ರಿಗೆ ಗೊತ್ತದು. ಅವ್ರು ಹೇಳ್ತಾರೆ, ಬಂದವರು ಅವ್ರು ಬೈತಾಯಿದ್ರು, ನೀವು ಇಂಥ ಕೆಟ್ಟಿದ್ದೀರಿ, ನಿಮಗೆ ಹೇಳ್ತಕ್ಕಂಥದ್ದು ಕೇಳ್ತಕ್ಕಂಥದ್ದು ಅಂದ್ರೆ ಭಾಳ ಕೆಟ್ಟ ದರಿದಿರ್ತದೆ ಅಂತ ಬೈದು. ಅದು ಯಾರೋ ಒಂದು ಭಕ್ಷಣ ಮಾಡ್ತಕ್ಕಂಥ ಒಂದು ಮನೆಯೊಳಗೆ ದಿನಾಲು ಪತಿಗೆ ಭಕ್ಷಣ ಮಾಡಿ ಕೊಡ್ತಿದ್ದವ್ರದ್ದು ಊಟಕ್ಕೆ. ಭಕ್ಷಣ ವಸ್ತು ಅವತ್ತು ಸಿಕ್ಕಿರಲಿಲ್ಲ. ಸಮೀಪದ ನಾಯಿ ತೆಗೆದುಕೊಂಡು ನಾಯಿಯನ್ನು ನಾಶ ಮಾಡಿ ಊಟಕ್ಕೆ ತಯಾರು ಮಾಡ್ಯತ್ರಿ. ಅದನ್ನು ಮಗ ನೋಡಿದ್ದ. ಹೇಳಿದ್ರೆ ಅಮ್ಮ ನನ್ನ ಕೊಲ್ತಾರೆ, ಬಿಟ್ಟರೆ ತಂದೆ ಎದ್ದಿರ್ತಾರೆ. ಹೀಗಾಗಿದೆ, ಏನು ಮಾಡ್ತಿಕೊಂಡು ಹೇಳಿ ಇಂಥವ್ರು ಇದ್ದಿರು ನೀವು ಅಂತ ಆ ದುನಿಯಾದವ್ರು ಮಂದಿನ ಬೈತಿದ್ರು ಅವರು. ಬಿಟ್ಟರೆ ಒಂದು ರೀತಿ, ಆಮೇಲೆ ಹೇಳಿದ್ರೆ ಒಂದು ರೀತಿ. ಅದು ಇದಕ್ಕೆ ಸುಲಭವಾಗಿ ಸಂಸ್ಕೃತ ಭಾಷೆಯಲ್ಲಿ ಇದಕ್ಕಂದ್ರೆ ಉಭಯ ರಜ್ಜು ಪಾಶ ಅಂತ. ಉಭಯ ರಜ್ಜು ಪಾಶ ಅಂದ್ರೆ ಒಬ್ಬನ ಮೇಲು ಮನು ಹಾಕಿ ಒಬ್ಬ ಮನುಷ್ಯನ ಕಟ್ಟಿದ್ದಾರೆ. 2 ಕಂಬದವ. ಯಾವ ಕಂಬದ ಕಡೆ ಅವನು ಜೇಗಿರಿ ಅವನು ಸಡ್ಲೆ ಅಂತಂದು ಹೇಳ್ರಿ, ಮೇಲು ಮುನ್ನ ಕೆಟ್ಟಾರ. ಯಾವ ಕಡೆ ಅಂತಂದ್ರೆ ಯಾವ ಕಡೆ ಜೇಗಿರಿ ಅಂತಂದ್ರೆ ಮತ್ತಷ್ಟು ಅವಿಗೆ ಸಡ್ಲಾಗ್ತದೆ. ಎಲ್ಲೆಲ್ಲದ ಸಡಿಸೋದು ಎಲ್ಲದು ಹಾಕೋದು. ಅದಕ್ಕೆ ಉಭಯ ರಜ್ಜು ಪಾಶ್ಯತೆ, ಎರಡೂ ಕಡೆ ಹಾಕಿರ್ತಕ್ಕಂಥ ರಜ್ಜು ಪಾಶ್ಯದಂತೆ. ಹೀಗಾಗಿ ಏನು ಮಾಡಬೇಕು ಅಂತಕೊಂಡು ಹೇಳಿ ಅವರು ಶಂಕರ ಭಗವತ್ಪಾದಾಚಾರ್ಯರು ಹೇಳಿ ಉತ್ತರ ಕೊಡಲಿಕ್ಕೆ ಸರ್ವಜ್ಞರು ಪರಮಾತ್ಮ ಇದ್ದಾರವರು ಉತ್ತರ ಕೊಡ್ಬೋದು. ಆದರೆ ಉತ್ತರ ಕೊಡಲಿಕ್ಕೆ ಕಠಿಣದಂತಕೊಂಡು ಹೇಳಿ ಬೇಡ ಅಂತಕೊಂಡು ಹೇಳಿ ಬಿಡಿದ್ರು. ಅಮ್ಮ ಹೇಳಿದರು, ಅಮ್ಮ ನನಗೆ 6 ತಿಂಗಳಿಗೆ ಉತ್ತರವನ್ನು ಕೊಡಲಿಕ್ಕೆ ಅವಕಾಶ ಕೊಡು ಅಂತ ಹೇಳಿದರು. 6 ತಿಂಗಳ ಪರ್ಯಂತರವಾಗಿ ಅಲ್ಲಿಂದ ತಮ್ಮ ಶಿಷ್ಯರು ಕರೆದುಕೊಂಡು ಆಕಾಶ ಮಾರ್ಗದಲ್ಲಿ ಸಾಗಿ ಅಮರುಕ ರಾಜ ಅಂತ ರಾಜರ ಹೆಸರು. ಅಮರುಕ ರಾಜನ ಹೋದರು. ಅಮರುಕ ಹೋದಾಗ ಅಲ್ಲಿ ಏನಾಯ್ತಂದ್ರೆ ಅಮರುಕ ರಾಜ ದೇಹ ತ್ಯಾಗ ಮಾಡಿದ್ರು. ತಮ್ಮ ಜ್ಞಾನ ದೃಷ್ಟಿಯಿಂದ ನೋಡಿದ್ರು ಅಮರುಕ ರಾಜ ದೇಹ ತ್ಯಾಗ ಮಾಡಿದರು. ಅಲ್ಲಿ ಅವರಿಗೆ 4 ಜನರ ಪತ್ನಿ ಇದ್ದರು ಅಮರುಕ ರಾಜರಿಗೆ. ಹಸ್ತಿನಿ, ಚಿತ್ತಿನಿ, ಪದ್ಮಿನಿ, ಡಾಕಿನಿ ಅಂತೇಳಿ ಸ್ತ್ರೀಯಲ್ಲಿ 4 ಜಾತಿ ಅಂತ ಬರ್ತಾವ್ತಾರೆ. ಹೆಣ್ಮಕ್ಳು ಇದ್ರಲ್ಲ, ಹೆಣ್ಮಕ್ಳಲ್ಲಿ 4 ಜಾತಿಯ ಸ್ತ್ರೀ ಇರ್ತಾವೆ. ಅವ್ರಿಗೆ ಒಬ್ಬೊಬ್ಬರಿಗೆ ಒಂದೊಂದು ಶಾಸ್ತ್ರ ವಿಷಯ ಇರ್ತದೆ. ಒಂದು ವಾತ್ಸಾಯನ ಋಷಿಗಳು ಒಂದು ಶಾಸ್ತ್ರ ಬರ್ತಾರೆ. ವಾತ್ಸಾಯನ ಋಷಿಗಳು ಅಂತ ಒಂದು ಶಾಸ್ತ್ರ ಬರ್ತಾರೆ. ಆ ಶಾಸ್ತ್ರ ಅವ್ರಿಗೆ ಹೆಣ್ಮಕ್ಳಿಗೆ ಗುರುತಿರ್ತವೆ. ಅದು ಹೀಗೆ ಅದನ್ನು ತಿಳ್ಕೊಳ್ಬೇಕಾತಂದ್ರೆ ಏನು ಮಾಡಬೇಕು, ಅಲ್ಲಿಗೆ ಹೋಗ್ಬೇಕಂತ ಹೇಳಿ ಹೋದರು. ಅವ್ರು 4 ಪ್ರಕಾರ ಹೆಂಡತಿಯನ್ನು ಲಗ್ನ ಆಗಿರ್ತವೆ. ಪತ್ನಿಯರನ್ನು ಕನ್ಯೆ ಲಗ್ನ ಆಗಿ ಅವ್ರ ಪತ್ನಿ ಇದ್ರಲ್ಲ. ಈಗ ಏನಾಯ್ತಂದ್ರೆ ಆ ಮಹಾರಾಜ ದೇಹ ತ್ಯಾಗ ಮಾಡಿದರು. ಸರ್ಪ ಕಚ್ಚಿತ್ತು, ದೇಹ ತ್ಯಾಗ ಮಾಡಿದರು. ಅವ್ರು ತೆಗೆದುಕೊಂಡು ಅಂತ್ಯಕ್ರಿಯೆ ಬಂದಿದ್ರಿ ಊರು ಹೊರಭಾಗದಲ್ಲಿ. ಜ್ಞಾನ ದೃಷ್ಟಿಯಿಂದ ನೋಡಿದ್ರು ಶಂಕರ ಭಗವತ್ಪಾದಾಚಾರ್ಯ. ಜ್ಞಾನ ದೃಷ್ಟಿಯಿಂದ ನೋಡಿ, ಓ ಇಂಥಲ್ಲಿ ಅಮರುಕ ರಾಜ ಇದ್ದಾರೆ, ಇಲ್ಲಿಂದ ಅಲ್ಲಿಗೆ ತೆರಳಬೇಕಂತ ಹೋಗಿ ಆಕಾಶದಲ್ಲಿ ಹೋಗಿಬಿಟ್ರಲ್ಲ. ಹನುಮಂತರು ಆಕಾಶ ಹೋಗಿ ನೋಡ್ತಿರಲ್ಲ. ಈಗ ಆಕಾಶದಲ್ಲಿ ಹೋದರು.
ಇಳಿದರು, ಒಂದು ಪರ್ವತದ ಗುಹೆಯಲ್ಲಿ ವಾಸ ಮಾಡಿದರು. ಹೇಳಿದರು, ಶಿಷ್ಯರೇ ನೀವು ಇಲ್ಲಿ ವಾಸ ಮಾಡಿ, ನಮ್ಮ ದೇಹವನ್ನು ರಕ್ಷಣೆ ಮಾಡಿರಿ, ಮರಳಿ ಈ ದೇಹದಲ್ಲಿ ನಾವು ಬರ್ತಾಯಿದ್ದೀವಿ, ಈ ದೇವರಲ್ಲಿ ದೇಹವನ್ನು ತ್ಯಾಗ ಮಾಡಿ ಪರಕಾಯಿ ಪ್ರವೇಶ ಮಾಡ್ತಾರೆ. ಆ ರಾಜನ ದೇಹದಲ್ಲಿ ಪ್ರವೇಶ ಮಾಡ್ತಾ ಇದ್ದೀವಿ. ಆ ರಾಜ ಯಾವಾಗ ಜೀವತನ ಆಗ ರಾಜನ ಒಂದು ಸ್ಥಿತಿ ಪ್ರಾಪ್ತಿ ಇರ್ತದೆ, ಆಗ ಅವರ ಹೊರಮನೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ನನಗೆ ಬೇಕಾದ ಶಾಸ್ತ್ರಗಳನ್ನು ಕೇಳ್ಕೊಂಡು ಮರಳಿ ನಾ ಬಂದು ಅಲ್ಲಿ ಉತ್ತರ ಕೊಡಬೇಕಾಗಿರೋದು. ಏನಂತ ಹೇಳಿ ನೋಡು, ನಾನು ಹೇಗೆ ಬಂದಿಪ್ಪ ಊರಿಂದ ಅಂತ ಕೇಳಿದ್ರೆ, ನಾನು ಜಮಖಂಡಿಂದ ಬಂದೆ. ಮತ್ತು ಜಮಖಂಡಿಂದ ಬಂದು ಏನು ಮಾಡಿದ್ರು, ಮತ್ತು ಜಮಖಂಡ ಬಸ್ ಹೋಗ್ತಿದೆ. ಆಮೇಲೆ ಸತ್ತಿಗೆ ಬಂದು ಇಳಿದೆ. ಆಮೇಲೆ ಅತಳಿಂದ ಬಸ್ ಬಂದಿತ್ತು, ಅದರೊಳಗೆ ಕೂತ್ಕೊಂಡು ಬಂದೆ, ಇಲ್ಲಿ ಇಳಿದೆ ಅಂತ. ಮಹಾತ್ಮರ ದೇಹ ಹೇಗೈತೆ ಹೇಳಿ ನೋಡೋಣ. ಈ ದೇಹವನ್ನು ತ್ಯಾಗ ಮಾಡಿ ಒಂದು ಕಡೆ ಇಟ್ಟರೆ, ಅದರೊಳಗಿಂದ ಹೋಗಿ ಅವ್ರ ದೇಹದೊಳಗೆ ಪ್ರವೇಶ ಮಾಡಿದ್ರು. ಆಮೇಲೆ ಈ ಮಹಾತ್ಮರಲ್ಲಿ ಅಲ್ಲಿ ಚಿತೆಯಲ್ಲಿ ಹಾಕಿದ್ರು ರಾಜನನ್ನು. ಚಿತೆಯೊಳಗೆ ಅಂದ್ರೆ ಅಗ್ನಿಯಲ್ಲಿ ಹಾಕಿದ್ರು ಅಂತ್ಯಕ್ರಿಯೆ ಮಾಡಲಿಕ್ಕೆ. ಈಗ ಉರಿತಾ ಇದ್ದ ದಣ ಅಷ್ಟರೊಳಗೆ ಅದರೊಳಗೆ ಪ್ರವೇಶ ಮಾಡಿದ್ರಿ ಶಂಕರ ಭಗವತ್ಪಾದಾಚಾರ್ಯರು. ಪ್ರವೇಶ ಮಾಡಿದಾಗ ಸಜೀವಾದ ದೇಹದಲ್ಲಿ ಸಜೀವತೆ ಪ್ರಾಪ್ತ ಆಯಿತು. ಎದ್ದು ಕೂತ್ರು, ಅಗ್ನಿಗಳು ಎದ್ದು ಕೂತರು. ಅಂಜಿದವ್ರು ಕೆಲವೊಬ್ರು ಓಡಿ ಹೋಗಿಬಿಟ್ರು, ಕೆಲವೊಬ್ರು ಗಾಬರಿ ಆದರು, ಕೆಲವೊಬ್ರು ನೋಡಿದ್ರು ಏನು ವಿಶೇಷತೆ ಅದು ಅಂತ ಹೇಳಿ. ಮತ್ತು ಯಾವ ಬದಲಾವಣೆ ಇಲ್ಲ, ಸಂತೋಷ ಆಯಿತು, ಯಾರಿಗೆ ಭಯ ಬರುತ್ತೆ ಆಯಿತು. ಹಿಡಿದುಕೊಂಡು ಕೇಳಬಂದರು. ಅವ್ರ ಪತ್ನಿಯರು ಬಂದು ನಮಸ್ಕಾರ ಮಾಡಿದರು. ಸಂತೋಷ ಆಯಿತು, ನಮ್ಮ ಕುಂಕುಮ ಉಳಿತು. ಅದು ಸಂತೋಷ ಆಯಿತು. ಆಮೇಲೆ ಕೆಳಗಡೆ ಬಂದ್ರಿ, ಒಂದು ಮನೆಗೆ ಕರ್ಕೊಂಡು ಹೋಗ್ಬಿಟ್ರು. ಮನೆಗೆ ಕರ್ಕೊಂಡು ಹೋದರು. ಅಲ್ಲಿ ಹೋದ ನಂತರ ಏನೈತೆ ಅಂದ್ರೆ, ಆ ರಾಜ ಏನೇನು ವ್ಯವಹಾರ ಮಾಡ್ತಾರೆ, ರಾಜ ವ್ಯವಹಾರ ಮಾಡ್ತಾರೆ, ಆ ವ್ಯವಹಾರ ಬೇರೆ. ಇವ್ರ ದೇಹದೊಳಗೆ ಆ ರಾಜ ಹೋಗಿಬಿಟ್ಟಾರೆ. ಇವರು ಹೋಗ್ಯಾರ ಮಹಾತ್ಮರು ಹೋದ ನಂತರ ಏನು ನಡೀತದ್ರೆ, ಮುಂದೆ ದಿನಾಲು ಶಾಸ್ತ್ರ ಪುರಾಣ ಪ್ರವಚನ ನಡೀತಾರೆ ರಾಜ್ಯದೊಳಗೆ. ಎಲ್ಲಿ ನೋಡಿದ್ರೆ ಶಾಸ್ತ್ರ, ಎಲ್ಲಿ ನೋಡಿದ್ರೆ ಪುರಾಣ, ಎಲ್ಲಿ ನೋಡಿದ್ರೆ ಹೋಮಗಳು ಹವನಗಳು, ಎಲ್ಲಿ ನೋಡಿದ್ರೆ ದಾಸೋಹಗಳು, ಎಲ್ಲ ಆನಂದವಾಗಿ ನಡೆದು ಬಿಡ್ತೀರಿ. ಅವ್ರ ಪತ್ನಿಯವರು ಪತಿ ಸೇವೆಗೋಸ್ಕರವಾಗಿ ಸಮೀಪ ಹೋಗ್ಬೇಕಂದ್ರೆ ಅಲ್ಲಿ ಕಂಬದಲ್ಲಿ ಇನ್ನು ಅಷ್ಟು ದೂರ ಇದ್ದಾಗ ಪತ್ನಿಯವರು ಸಮೀಪ ಹೋಗ್ಬೇಕಂದ್ರೆ ಮುಂದೆ ಅವ್ರಿಗೆ ಹೋಗಲಿಕ್ಕೆ ಆಗ್ತಿರ್ಲಿಲ್ಲ. ಯಾರಿಗ್ರಿ? ಅವ್ರ ಪತ್ನಿಯರಿಗೆ. ಅವ್ರ ಸಮೀಪಕ್ಕೆ ಹೋಗ್ಲಿಕ್ಕೆ ಆಗ್ತಿರಲಿಲ್ಲ. ಅವರು ಅಂದರು, ಪತಿ ಇದ್ರೆ ಮತ್ತು ಮೊದಲು ಹೇಗಿದ್ರೆ ಆಗಿರ್ಬೇಕಾಗಿತ್ತಲ್ಲ, ಏನಿದು ಎಲ್ಲರಿಗೂ ಹೇಳ್ತದೆ. ಮತ್ತು ನೋಡ್ರಿ ಆನಂದ ಆಗ್ತದೆ. ಎಲ್ಲಿ ನೋಡಿದ್ರೆ ಶಾಸ್ತ್ರ ಪುರಾಣ ಪ್ರವಚನ. ನಮ್ಮ ರಾಜ ಇದ್ರ ವಿರೋಧ. ಇನ್ನೊಮ್ಮೆ ಮಳೆಗಾಲ ಇರಲಿಲ್ಲ, ಕಷ್ಟ ಇತ್ತು, ತೊಂದರೆ ಇತ್ತು. ಯಾವಾಗ ಇವ್ರು ಬಂದ್ರಲ್ಲ ಆಗ ಮಳೆ ಆಯಿತು, ಸುಭಿಕ್ಷಗಾಲ, ಎಲ್ಲ ಕಡೆ ಆನಂದ ನಡೆದದ. ಭಾಳ ಸಂತೋಷ ಇದೆ. ಬಹುಶಃ ಇವರು ಯಾರೋ ಮಹಾತ್ಮರ ನಮ್ಮ ಪತಿದೇವ್ರ ದೇಹದಲ್ಲಿ ಬಂದಾರ, ಪತಿದೇವರು ಹೋಗಿಬಿಟ್ಟಾರೆ. ನಿಜವಾಗಿ ಅವ್ರ ದೇಹದಲ್ಲಿ ಮಹಾತ್ಮರ ಬಂದಾರೆ. ಇವರು ಪ್ರಸಿದ್ಧ ಮಹಾತ್ಮರದಾರ, ಯೋಗಿಗಳು. ಇವ್ರು ಉಳಿಸ್ಕೊಳ್ಬೇಕಾದ್ರೆ ಏನು ಮಾಡಬೇಕು ಅಂತ ವಿಚಾರ ಮಾಡಿ ಮಂತ್ರಿನ ಕರೆದರು. ಮಂತ್ರಿ ಒಂದು ಕೆಲಸ ಮಾಡಿ, ಈ ನಮ್ಮ ರಾಜ್ಯದಲ್ಲಿ ಎಲ್ಲೆಲ್ಲಿ ಅನಾಥ ಶವಗಳವ ನೋಡ್ರಿ, ಯಾರು ಇಲ್ಲವು, ಎಲ್ಲ ಶವಗಳನ್ನು ನಾಶ ಮಾಡಬೇಕು, ಒಂದು ಉಳಿಬಾರ್ದು. ನೋಡಿ ಶೋಧ ಮಾಡಿಲ್ಲ ಕಡೆ ಇಲ್ಲಿ. ಮತ್ತು ಇವ್ರು ನಮ್ಮ ರಾಜ್ಯರಿಗೆ ತಿಳಿಬಾರ್ದು. ಹೀಗೆ ಅನಿಸಿದ್ರು ನಮಗೆ. ಅವರು ಮಂತ್ರಿ ನನಗೂ ಹಾಗೆ ಅನಿಸಿದ್ರೆ ಬಂದವರು ನನಗೆ ಆಜ್ಞೆ ಮಾಡ್ತಕ್ಕಂಥ ರಾಜ್ಯನ ಬೇರೆ, ಇರ್ತಕ್ಕಂಥ ಇವರು ಬೇರೆ. ಇವರಲ್ಲಿ ಶಾಸ್ತ್ರ ಪ್ರಾರಂಭ ಆಗಲಿ, ಇಲ್ಲಿ ಬ್ರಹ್ಮಸೂತ್ರ ನಡೀಲಿ, ಅಲ್ಲಿ ಉಪನಿಷತ್ತುಗಳು ನಡೀಲಿ, ಇಲ್ಲಿ ಭಗವದ್ಗೀತಾ ನಡೀಲಿ, ಇಲ್ಲಿ ಯಜ್ಞ ಆಗಲಿ, ಅಲ್ಲಿ ಯಾಗ ಆಗಲಿ, ಇಂಥದ್ದು ನಮ್ಮ ರಾಜ್ಯ ಎಂದೂ ಮಾಡಿಲ್ಲ. ನಿಜವಾಗಿ ಒಳಗೆ ಮಹಾತ್ಮರು ಬಂದಾರ ಅನಿಸ್ಯದಂತ. ಹಾಗೆ ನಮ್ಮ ಕುಂಕುಮ ಉಳಿತದೆ. ನಮ್ಮ ರಾಜ್ಯದಿಂದ ಅದಲ್ಲ, ಒಳಗಿದ್ದವ್ರು ಮಹಾತ್ಮರದವರು ಸಂತೋಷದವರು. ಅವ್ರು ರಕ್ಷಣೆ ಮಾಡೋದು ಹೇಳಿ ಉಳಿಸ್ಕೊಂಡು ಅಂಥೇಳಿ ಏನು ಮಾಡಿದ್ರು, ಎಲ್ಲ ದೇಹಗಳೇನಾಗಬೇಕು ನಾಶ ಮಾಡಿ, ಎಲ್ಲ ಕಡೆ ದೇಹಗಳು ನಾಶ ಮಾಡಿದ್ರಿ ಮಾಡ್ತಾವೆ. ಅರಣ್ಯದಲ್ಲಿ ಎಲ್ಲಿ ಗುಹೆಗಳಲ್ಲಿ ಶೋಧ ಮಾಡ್ತಾ ಎಲ್ಲ ನಾಶ ಮಾಡ್ಕೊತ ಹೋದ್ರೆ ಅವ್ರು ಎಲ್ಲಿದ್ರಲ್ರಿ ಅರಣ್ಯಕ್ಕೆ ದೇಹ ಇಟ್ಟು ಬಿಟ್ಟು ಬಂದಿರಲ್ಲ 4 ಮಂದಿ ಶಿಷ್ಯರು ಇರ್ತಾರೆ. ಅಲ್ಲಿಗೆ ಹೋಗಿಬಿಟ್ರಿ. ಇಲ್ಲಿ ಈ ಕಡೆ ಒಬ್ಬರು ಬರೋದು ಭಾಳ ಸಮಯ ಆಯಿತು, ದಿವಸ ಆಯಿತು, ಹೋಗ್ಬೇಕಂತ ಒಬ್ಬ ಶಿಷ್ಯರು ಶೋಧ ಮಾಡಲಿಕ್ಕೆ ಅಲ್ಲಿ ಹೋದಾಗ ಅಲ್ಲಿ ಹೋಗಿ ಹೇಳಿದರು. ಗುರುಗಳ ಮುಂದೆ ನಿಂತ್ಕೊಂಡು ಕೈ ರಾಜರು, ಅಲ್ಲಿ ರಾಜರ ಪದ್ಧತಿ ನಿಂತು, ಮಹಾರಾಜರೇ ತಮ್ಮ ನೋಡಿ ಸಂತೋಷ ಆಗಿದೆ ನಮಗೆ ಅಂತೇಳಿ. ಹೌದು, ನಿಮ್ಮ ನೋಡಿದ್ರು ನಮ್ಗೆ ಸಂತೋಷ ಆಗಿದೆ. ಮತ್ತು ಅವ್ರವ್ರು ತಿಳ್ಕೊಂಡ್ರೆ ಮತ್ತು ಹೊರಗೆ ಅಷ್ಟ ಮಾತಾಡೋದು. ಶಿಷ್ಯರು ಬಂದಾರ, ಗುರುಗಳ ಇಲ್ಲೇ ಅದ ಅಂತ ಗುರುತಾಯಿತು. ಅವ್ರು ಹೇಳಿದ್ರು, ಒಂದು ಪದ್ಯ ಕಾವ್ಯ ಹಾಡ್ತಾಯಿದ್ರು, ಹಾಡ್ತಾಯಿದ್ವಿ. ಅವ್ರು ಹೇಳಿದ್ರು, ಹೇ ಭೃಂಗವೇ, ನಿನ್ನ ಮನೆ ಅರಣ್ಯದಲ್ಲಿ ಗಿರಿ ಶಿಖರದಲ್ಲಿ ನಿನ್ನ ಮನೆ ಅದ, ನಿನಗಾಗಿ ಕಾಯ್ತಕ್ಕಂಥ ಬಂಧು ಬಳಗ ಸಾಕಷ್ಟು ಅದ.
ಎಲ್ಲರೂ ಬಿಟ್ಕೊಂಡು ಬಂದು ಹೂವಿನ ವಾಸನೆಗೋಸ್ಕರವಾಗಿ ಇಲ್ಲಿದ್ಕೊಂಡು ಭ್ರಮೆಯಿಂದ ಅಡ್ಡಾಡ್ತಾ ಬಂದಿರ್ತಕ್ಕಂಥ ಬೃಂದದ ಹಾಗೆ ಸ್ಥಿತಿಯಾಗಿ ಅಲ್ಲಲ್ಲಿ ಅಡ್ಡಾಡ್ತಾ ಮಧುವನಿ ಇರ್ತಕ್ಕಂಥ ಆ ಸುಂದರ ಸ್ಥಾನವನ್ನು ಬಿಟ್ಟು ಇಲ್ಲಿ ಬಂದು ಬಹುದಿನಗಳಾಯಿತು ನಿನಗೋಸ್ಕರ ಕಾಯ್ತಾ ಇದ್ದಾರೆ ಬೃಂದವೇ, ನೀನೆಲ್ಲಿ ವಾಸ ಮಾಡಿರುವೆ, ನಿನ್ನ ಸ್ಥಾನಕ್ಕೆ ಬನ್ನಿ, ನಿನಗಾಗಿ ಕಾಯ್ತಾ ಇದ್ದಾರೆ, ಅಪಾಯ ಬರ್ತಕ್ಕಂಥ ಆಗ್ಯದ, ಬನ್ನಿ. ಎಲ್ಲ ಸುವಾಸನೆಗಳು ನೋಡ್ತಾ ಕೊನೆಗೆ ಒಂದು ದಿನ ಸಂಪಿಗೆ ಪುರುಷರು ಸ್ವೀಕಾರ ಮಾಡಿದ ಮೇಲೆ ಭೃಂಗಕ್ಕೆ ಅವಕಾಶವಿಲ್ಲ, ಬನ್ನಿ ಸಮಯ ಬಹಳ ಆಗ್ಯದ, ಉಳಿಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳೋದು ಮಾರ್ಮಿಕವಾಗಿ ಅವ್ರು ಹೇಳಿದರು. ಎಲ್ಲ ವಾಸನೆ ನೋಡ್ತಾ ಭೃಂಗ ಒಂದು ಸರ ಸಂಪಿಗೆ ಹೂವನ್ನು ನೋಡಿದ್ರೆ ಸತ್ತು ಹೋಗ್ಬಿಡ್ದು, ಉಳಿದಲು. ಹಾಗಾಗಿರ್ತಕ್ಕಂಥ ಶೋಧ ಮಾಡ್ತಕ್ಕಂಥ ರಾಜ ಮಹಾರಾಜರು ನಿಮ್ಮ ದೇಹಗಳನ್ನು ನಾಶ ಮಾಡಲಿಕ್ಕೆ ತಯಾರಾಗ್ಯಾರ, ನೀವು ಅಲ್ಲಿಗೆ ಬರಬೇಕು ಅಂತ ಮಾರ್ಮಿಕವಾಗಿ ಹೇಳಿದರು. ಆಗ ತಕ್ಷಣದಲ್ಲಿ ದೇಹವನ್ನು ತ್ಯಾಗ ಬರ್ತಾ ಇದ್ದಿತ್ತು, ತಕ್ಷಣ ದೇಹ ತ್ಯಾಗ ಮಾಡಿ ಅಲ್ಲಿ ಹೋದರು. ಇನ್ನೇನು ಅವರು ಅಂತ್ಯಕ್ರಿಯೆ ಮಾಡ್ಬೇಕನ್ನೋಷ್ಟರೊಳಗೆ ಇವರು ಮತ್ತೆ ತಕ್ಷಣದಲ್ಲಿ ಎದ್ದು ಬಿಟ್ಟರು. ಮತ್ತು ಎದ್ದಂದ್ರೆ ಮತ್ತೆ ಅಂತಾರೆ. ಅಲ್ಲಿಂದ ಆಕಾಶಮನದಲ್ಲಿ ಹೋಗಿ ಸಮರ್ಪವಾಗಿ ಉತ್ತರ ಕೊಟ್ಟರು. ಇದನ್ನು ಕಾಶ್ಮೀರ ಪೂರ್ವಾಶನ ಇರ್ತಕ್ಕಂಥ ಇಲ್ಲಿ ಮೂಲ ರೂಪದಲ್ಲಿರ್ತಕ್ಕಂಥ ಸರಸ್ವತಿ ದೇವಿ ಕೇಳಿದ್ರು, ನೀವು ರಾಜನ ಅರಮನೆಗೆ ಸುಧರ್ಮ ಯಾರು ಅಮೃಕ ರಾಜನ ದೇಹದಲ್ಲಿ ಪ್ರವೇಶ ಮಾಡಿ 4 ಜನ ಪತ್ನಿಯರದಲ್ಲಿ ಅವರಿಂದ ಬೇಕಾಗಿರ್ತಕ್ಕಂಥ ಶಾಸ್ತ್ರವನ್ನು ಕೇಳಿದ್ರಿ. ಆದರೆ ಅಲ್ಲಿರ್ತಕ್ಕಂಥ ನಿಮಗೆ ಏನಾದರೂ ದೋಷ ಬರಲಿಲ್ಲವೇನು? ಗೃಹಸ್ಥಾಶ್ರಮದ ಮನೆಗೆ ಹೋಗಿದ್ರಲ್ಲ, ನಿಮಗೆ ದೋಷವಾಗಿಲ್ಲವೇ ಅಂತ ಕೇಳಿದವ್ರು ಹೇಳಿದರು. ಕಮಲ ಪುಷ್ಪ ಬರ್ತಲ್ಲ, ಕಮಲ ಪುಷ್ಪಕ್ಕೆ ಸಂಬಂಧಪಡ್ತಕ್ಕಂಥ ಜಲ ಮೇಲ್ಭಾಗಿದ್ರೆ ಕಮಲ ಆ ಜಲಕ್ಕೆ ಅದಕ್ಕೇನು ಸಂಬಂಧ ಏನದ? ಹೇಳಿದ್ರು ಈಗ ಸ್ಫಟಿಕಮಣಿ ಇರ್ತದೆ. ಸ್ಫಟಿಕಮಣಿ ಈ ಎಂಥ ಪುಷ್ಪ ಹಿಡಿದ್ರೆ ಅಂಥ ಬಣ್ಣ ಕಾಣ್ತದೆ, ಎಲ್ಲ ಪುಷ್ಪ ತೆಗೆದಾಗ ಶುಭ್ರವಾಗಿರ್ತದೆ. ಹಾಗೆ ನೋಡಲಿಕ್ಕೆ ರಾಜನ ಮನೆಯಲ್ಲಿ ರಾಜನಾಗಿ ನಾನಿದ್ರು ಕೂಡ ಯಾವ ಸಂಬಂಧ ಅಲ್ಲದೆ ಅದಕ್ಕಂಥ ರಾಜನ ಪತ್ನಿಯರು ಇನ್ನೂ ಅಷ್ಟು ದೂರ ಇರುವಾಗ ನನ್ನ ಸಮೀಪಕ್ಕೆ ಬರದಂತೆ ಇರುವಾಗ ಮಲಿನತೆಗೆ ಅವಕಾಶ ಇಲ್ಲ ದೇವಿ, ಮಲಿನತೆಗೆ ಅವಕಾಶ ಇಲ್ಲಂದಾಗ ಆಗ ದೇವಿ ಸಂತೋಷ ನನಗೆ ಗುರ್ತದ ರೀ. ಆದರೆ ಈ ಸಂದೇಹ ಮಂದಿಗೆ ಬರಬಾರ್ದು, ಜನರಿಗೆ ಬರಬಾರ್ದ, ಅದಕ್ಕಾಗಿ ಅದಕ್ಕೆ ಪ್ರಶ್ನೆ ಕೇಳಬೇಕಾಯ್ತು, ನಿಮ್ಮನ್ನ ಕ್ಷಮಿಸಬೇಕು ಅಂತ ದೇವಿ ಕ್ಷಮೆ ಕೇಳಿಕೊಂಡು ಸರ್ವಜ್ಞ ಪೀಠಾವನ್ನು ಮಾಡಲಿಕ್ಕೆ ಯೋಗ್ಯಿದ್ದಾರೆ ಈ ಗುರುಗಳು, ಸರ್ವಜ್ಞರಿದ್ದಾರೆ ಅಂತಕೊಂಡು ಘೋಷಣೆ ಮಾಡಿದ್ರು. ಯಾರು ಮಾಡಿದ್ರು? ಸ್ವತಃ ಯಾರು ಮಾಡಿದ್ರಿ? ಶಾರದಾದೇವಿ ಸ್ವತಃ ಘೋಷಣೆ ಮಾಡಿದರು. ದಕ್ಷಿಣ ದಿಕ್ಕಿನ ಬಾಗಿಲ ತೆರೆದವರು ಯಾರಂದ್ರೆ ಯಾರು ತೆಗೆದ್ರಿ? ಭಾರತದಲ್ಲಿ ಈ ಆದಿಜಗದ್ಗುರು ಶಂಕರ ಭಗವತ್ಪಾದರು ಅಂಥ ಸಾಮರ್ಥ್ಯಗಳು ತಗೊಂಥವ್ರು ಯಾರಂದ್ರೆ ಯಾರಿ? ಶಾರದಾದೇವಿ. ಅದಕ್ಕೆ ಶಾರದಾದೇವಿ ನಮಿಸ್ಬೇಕು. ಇದು ನಮಸ್ತೆ ಶಾರದಾದೇವಿ ಕಾಶ್ಮೀರ ಪುರಭಾಷಿನಿ. ಈಗ ನೀವು ಪಾಠ ಹೇಳ್ತಾರೆ, ಪಾಠ ಹೇಳುವಾಗ ಮಕ್ಕಳಿಗೆ ಒಂದೊಂದು ವಿಶೇಷ ಸ್ವೀಕಾರ ಮಂಗಲ ಪದ್ಯ ಇದೆ. ಇಲ್ಲಿ ಮಂಗಲ ಪದ್ಯ ಇದರೊಳಗೆ ಸ್ವಲ್ಪ ಶಂಕರ ಭಗವತ್ಪಾದ ಬರ್ತದೆ, ಮತ್ತು ಬೇರೆ ವಿಷಯ ಬರ್ತದೆ. ಇದರೊಳಗೆ ಹೇಳ್ಕೊಂಡು ವಿಭಕ್ತಿ ಪ್ರತ್ಯಯಗಳು ಬರೀ ಭಗವತ ನಾಮಕ್ಕೆ ಭಗವತ್ಯ ನಾಮಕ್ಕೆ ಇಷ್ಟ ಅಂತಂದ್ರೆ ಕೇಳ್ತಕ್ಕಂಥವ್ರಿಗೆ ಸ್ವಲ್ಪ ಕೇಳೋಗ್ತದೆ. ಅದಕ್ಕಾಗಿ ಮುಂದುವರ್ಕೊಂಡು ಹೋಗ್ಬೇಕು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರಭಾಷಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ. ಅಮ್ಮ, ಹೀಗೆ ಶಂಕರ ಭಗವತ್ಪಾದಾಚಾರ್ಯರು ಕೂಡ ಸರ್ವಜ್ಞ ಪೀಠಾರೋಹಣ ಮಾಡಿ ಸರ್ವಜ್ಞರಿದ್ದಿ ನಿಂತ್ಕೊಂಡು ಹೇಳಿ ಒಪ್ಪಿ ಸಂತೋಷ ನೀಡ್ತಕ್ಕಂಥ ಭಾರತದ ಏಳಿಗೆಯನ್ನು ಬಯಸಿರ್ತಕ್ಕಂಥ ಎಲ್ಲರಿಗೂ ವಿದ್ಯೆ ಬುದ್ಧಿಯನ್ನು ಅನುಗ್ರಹ ಮಾಡಿರ್ತಕ್ಕಂಥ ನಿನ್ನ ನೋಡಿ ನನಗೆ ಸಂತೋಷ ಅನಿಸ್ಯದ. ತ್ವಾಮಹಂ ಪ್ರಾರ್ಥಯೆ, ನಾವು ನಿನ್ನನ್ನು ಕುರಿತು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಯಾವಾಗಂದ್ರೆ ನಿತ್ಯಂ, ಯಾವಾಗೂ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಏನಂದ್ರೆ ವಿದ್ಯಾಂ ಬುದ್ಧಿಂ ಚ ದೇಹಿ ಮೇ. ಅಮ್ಮ, ನೀನು ವಿದ್ಯಾದಿ ದೇವತೆ, ನನಗೆ ನನಗೆ ವಿದ್ಯೆಯನ್ನು ಕೊಡೋಣ. ಆಮೇಲೆ ಬುದ್ಧಿಂಚೆ, ಚೆ ಅನ್ನುವಾಗ ಮತ್ತು, ಚೆ ಅಂದರೆ ಮತ್ತು, ವಿದ್ಯಾಂ ಈ ಚೆ ಎಲ್ಲಿ ಬರ್ತದಂದ್ರೆ ಧರ್ಮ ಅಂತ ನೀವು ಬರೀತೀರಿ. ಧರ್ಮ ಅಂತ ಬರೆಯುವಾಗ ದ ಬರೆಯೋದು ಮುಂದೆ ಬರೀಬೇಕ್ರಿ, ಮ ಬರಿಬೇಕು. ಅದು ಮುಂದೆ ಅರ್ಕವಳಿ ಕೊಡಬೇಕು. ಯಾವ್ರಿಗೆ ಕೊಡ್ತೀರಿ? ಮದ ಮುಂದೆ ಕೊಡ್ತೀರ ಅಥವಾ ದ ಮದ ನೋಡಿ ಕೊಡ್ತೀರ? ಎಲ್ಲಿ ಕೊಡ್ತೀರಿ? ಮದ ಮುಂದೆ ಕೊಡ್ತೀರಿ. ನೀವು ಕೊಟ್ಟದ್ದು ಅದಕ್ಕೆ ಆ ಅರ್ಕಾವಳಿಗೆ ಮನುಷ್ಯಗೆ ಬರೋದಿಲ್ಲ ರೀ. ನಾನು ಅದೇ ಕೊಟ್ಟಾರ ತಗೊಂಡು ನೀವು ಓದುವಾಗ ನಿಮ್ಮ ಬರೋದ ಜಾಗ ಬಿಟ್ಟು ಎಲ್ಲಿ ಬರ್ತೈತೆ ಅದು ಧರ್ಮ ಅನ್ನುವಾಗ ದದಿಂದ ಸರದ ಮದ ನೋಡು ಬಂದು ಮಕ ದಕ ನೋಡು ಬಂದೆ ಅಂತ ಧರ್ಮ ಅಂತ ಬಂದ್ಬಿಡ್ತು. ಬದಲ್ರಿ, ಅದಕ್ಕೆ ಬರೀದು ಬೇರೆ ಕಡೆನ ಅದು ಉಚ್ಚಾರ ಮಾಡುವಾಗ ಬೇರೆ ಕಡೆ ಬರ್ತದೆ. ಆಗ ಇಲ್ಲಿ ಚೆ ಅಂತಕ್ಕಂಥದ್ದು ಕೂಡ ಹೇಗಿರ್ತದೆ ಸಂಸ್ಕೃತ ಭಾಷೆಯಲ್ಲಿ. ಚೆ ಅನ್ನುವಾಗ ವಿದ್ಯಾಂ ಬುದ್ಧಿಂಚ ದೇಹಿಮೆ ಅಂತ ಹೇಳುವಾಗ ವಿದ್ಯಾಂಚ
ಬುದ್ಧಿಂ ದೇಹಿ ಮೇ, ವಿದ್ಯೆಯನ್ನು ಶೀಘ್ರವಾಗಿ ಮತ್ತು ಬುದ್ಧಿಯನ್ನು ದೇಹಿ ಮೇ ನನಗೆ ಅಮ್ಮ ನನಗೆ ವಿದ್ಯೆಯನ್ನು ಕೊಡು. ಕೇವಲ ವಿದ್ಯೆ ಅಷ್ಟೇ ಇದ್ರೆ ಪ್ರಯೋಜನ ಆಗೋದಿಲ್ಲ ರೀ. 4 ಜನರು ಕೂಡ್ಕೊಂಡು ಎಲ್ಲಿದ್ರೆ ಕಾಶಿ ಹೋಗಿದ್ರು. ಕಾಶಿ ಹೋಗಿ ವಿದ್ಯೆಯನ್ನು ಕಲಿತರು. 12 ವರ್ಷ ಪರ್ಯಂತರ ಕಲಿತರು. ಖರೆ ಬುದ್ಧಿ ಇರಲಿಲ್ಲ ಸರಿಯಾಗಿ. ಒಂದು ಅರಣ್ಯಕ್ಕೆ ಬರ್ತಾರೆ, ಅರಣ್ಯದ ದಾರಿ ಒಂದು ಶಿವ ಸತ್ತು ಬಿದ್ದಿರ್ತದೆ ರೀ. ಅಲ್ಲಿ ಭಾಳಷ್ಟು ವಿದ್ಯೆ ಕಲ್ತಿರ್ತಾರೆ. ಸಂಜೀವಿನಿ ವಿದ್ಯೆಯನ್ನು ಕೂಡ ಕಲ್ತಿರ್ತಾರೆ. ಸಂಜೀವಿನಿ ಅಂದ್ರೆ ಸತ್ತ ಪ್ರಾಣಿಗಳು ಸಜೀವ ಅಂಥ ಶಕ್ತಿ ಕೂಡ ಇರ್ತದೆ. 4 ಮಂದಿ ಬಂದರು, ನೋಡ್ತಾರೆ ಶಿವ ಸತ್ತು ಹೋಗಿದ್ರು. ನೋಡಿದ್ರು, ಒಬ್ಬ ಹೇಳಿದ ಈ ಅಸ್ಥಿ ಪಂಜರನ ಇದನ್ನೆಲ್ಲ ಜೋಡಿಸಿಡ್ತಾ ಇದ್ದೀನಿ. ಎಲ್ಲ ಎಂದೋ ಸತ್ತು ಹೋಗಿದೆಲ್ಲ ಅಸ್ಥಿ ಪಂಜ ಮೇಲ ಚರ್ಮ ಇರೋದಕ್ಕೆಲ್ಲ ಜೋಡಿಸ್ತಾ ಇದ್ದೀನಿ. ಒಬ್ಬ ಬಂದ ಜೋಡಿಸು, ಮತ್ತೊಬ್ಬ ಬಂದ ಅದು ಮೇಲ್ಭಾಗದಲ್ಲಿ ಎಲ್ಲ ಮಾಂಸ ಭಾಗಗಳು ಬರ್ತಕ್ಕಂಥ ರೀತಿಯಿಂದ ಅದನ್ನ ಮಾಡ್ತಾಯಿದ್ದೀನಿ. ಮಾಡು, ಅವನು ತಯಾರು ಮಾಡಿದ್ರಿ. ಮಂತ್ರ ಹೇಳಿದ್ರೆ ಮಾಂಸ ಭಾಗ ಬಂತು. ಮತ್ತೊಬ್ಬ ಹೇಳಿದ ನರಗಳನ್ನು ಮಾಡ್ತಾಯಿದ್ದೀನಿ, ಮೇಲ್ಭಾಗ ಚರ್ಮವನ್ನು ಮಾಡ್ತಾಯಿದ್ದೀನಿ. ಎಲ್ಲ ತಯಾರು ಮಾಡಿದ್ರಿ, ತಯಾರಾಯಿತು, ಸಜ್ಜಾಯಿತು. ಒಬ್ಬಂದ ನಾನೇನು ಕಡಿಮೆ ಏನು ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾಯಿದ್ದೆ, ಅದರೊಳಗೆ ಪ್ರಾಣ ಬರುವಂತೆ ಮಾಡ್ತಾಯಿದ್ದೀನಿ ಅಂತ ಹೇಳಿದ. ಅಷ್ಟರೊಳಗೆ ಒಬ್ಬ ಅರಣ್ಯದ ಬಂದಿರ್ತಕ್ಕಂಥ ಪುರುಷ ಹೇಳಿದ, ಹುಡುಗರೇ ಎಲ್ಲಿ ಹೋಗಿ ಬಂದರು? ಕಾಶಿ ಹೋಗಿ ಬಂದೀವಿ. ನೋಡ್ತಾ ಇದ್ದೀನಿ ಎಲ್ಲ ಮಾಡ್ತಾಯಿದ್ದೀನಿ, ಕಾಶಿ ಹೋಗಿ ಬಂದು ವಿದ್ಯಾದಾನ ಬೇಕು. ಖರೆ ನಿಮ್ಮ ತಲೆಯೊಳಗೆ ಬುದ್ಧಿಲ್ಲ, ಕುಂಬಳಕಾಯಿ ಅದು. ತಲೆಯೊಳಗೆ ಏನಿಲ್ಲ, ಕುಂಬಳಕಾಯಿ ಇದ್ರೆ ನೀವು ತಲೆಯೊಳಗೆ ಬುದ್ಧಿಲ್ಲ, ಮೆದುಳು ಕೆಲಸ ಮಾಡ್ತಾಯಿಲ್ಲ ಅಂದ್ರೆ ನೀವು ಕಲ್ತಿರಿ, ವಿದ್ಯೆ ಕಲ್ತಿದ್ರಿ. ಖರೆ ಏನು ಮಾಡೋಕ್ಕಂಥ ಪರಿಜ್ಞಾನ ಇಲ್ಲ, ನಿಮಗೆ ಬುದ್ಧಿ ಇಲ್ಲ ಹೇಳಿದ್ರು. ನಮಗೆ ಬುದ್ಧಿ ಇಲ್ಲ ಅಂತ ಅಲ್ಲಿ ಬಿದ್ದಿರ್ತಕ್ಕ ಸತ್ತದ್ದು ಏನದು? ಅದು ಶಿವನ. ಮನುಷ್ಯರನ್ನ ರಕ್ಷಣೆ ಮಾಡ್ಬೋದು, ಸಜ್ಜನ ರಕ್ಷಣೆ ಮಾಡೋದು ಎಲ್ಲ ಮಾಡ್ಬೋದು. ಅಂತಕ್ಕಂಥದ್ದು ಬಿದ್ದದ್ದೇನು ಶಿವ. ಅದನ್ನೆಲ್ಲ ತಯಾರು ಮಾಡಿದ್ರಿ, ಸಂತೋಷ. ಇನ್ನು ಮೇಲೆ ಅದಕ್ಕೆ ಪ್ರಾಣ ಬರುವಂತೆ ಮಾಡಿದ್ರಲ್ಲ, ಸಜೀವ ಆಗತಕ್ಕಂಥ ಅಭಿಮಂತ್ರಿಸ್ತಾರೆ ನೋಡಿ ಕೊಡ್ತಾರೆ. ಅಷ್ಟು ಶಕ್ತಿ ಅದ ನಿಮಗೆ. ತಕ್ಷಣದಲ್ಲಿ ಸಜೀವ ಆದ ತಕ್ಷಣ ಎದ್ದ ಕೂಡಲೇ ಅದು ಮಾಡ್ತಕ್ಕಂಥದ್ದು ಏನು ಮೊದಲು ವಿಚಾರ ಮಾಡಿರಿ. ಏನು ಮಾಡ್ತಾ ಹೇಳಿ ಶಿವ ಎದ್ದ ಕೂಡಲೇ ಯಾರು ತತ್ತದ? ಅದಕ್ಕೆ ಹೇಳಿದ್ರು ಮನುಷ್ಯನಿಗೆ, ಅಮ್ಮ ಇಲ್ಲಿ ಹೇಳ್ತಾರೆ ಅಮ್ಮ ವಿದ್ಯಾಂ ಬುದ್ಧಿಂಚ ದೇಹಿಮೆ. ಅಮ್ಮ ನನಗೆ ಕೇವಲ ವಿದ್ಯೆಯನ್ನು ಕೊಡಬೇಡಮ್ಮ. ವಿದ್ಯೆ ಕೊಟ್ರೆ ಹೀಗೆ ಹೋಗ್ತದೆ. ವಿದ್ಯೆಯನ್ನು ಕೊಡು, ಅದರ ಜೊತೆಗೆ ಬುದ್ಧಿಯನ್ನು ಕೊಡು. ಬುದ್ಧಿ ನಿರ್ಣಯ ಮಾಡ್ತದೆ, ಯಾವುದು ಸರಿ ಯಾವುದು ತಪ್ಪು ನಿರ್ಣಯ ಮಾಡ್ತದೆ. ನಿರ್ಣಯ ಇಲ್ಲ ವಿದ್ಯೆ ಬಂತಂದರೆ ಯಾವ ಸಿಕ್ಕದ ಮಾಡ್ಕೊಂಡು ಹೋಗಿಬಿಡ್ತದೆ. ಅದಕ್ಕೆ ನನಗೆ ವಿದ್ಯಾಂ ಬುದ್ಧಿಂಚ ದೇಹಿಮೆ. ಅಮ್ಮ ನನಗೆ ವಿದ್ಯೆಯನ್ನು ಕೊಡು, ಬುದ್ಧಿಯನ್ನು ಕೊಡು. ಅದಕ್ಕೆ ಅವರೆಲ್ಲ ಮಾಡ್ಯಾರ, ನಾನು ಮಾಡಿ ಬಿಡ್ತೀನಿ, ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ಒಂದು ಸ್ವಲ್ಪ ತಡೆ 5 ನಿಮಿಷ ತಡೆ ಹೋಗಿ ಗಿಡದಾಗ ಕೂತ್ಬಿಡ್ತೀರಿ, ಮಾಡ್ಕೊರಿ, ಬೇಗ ಮಾಡ್ಕೊರಿ. ಅವರು ಶಿವವನ್ನು ತಯಾರು ಮಾಡಿಬಿಟ್ರು, ಎಲ್ಲ ಮಾಡಿದರು. ನೀವು ಪ್ರಾಣ ಬರುವಂತೆ ಮಾಡಿದ ಶಿವ ಒಮ್ಮೆ ಎದ್ದು ಗರ್ಜನೆ ಮಾಡಿ ಮುಂದೆ ನೋಡ್ತದೆ. ಅಷ್ಟರೊಳಗೆ ಹಸಿವಾಯ್ತು. ಅದಕ್ಕೆ ಕೆಲವೊಂದು ಪ್ರಾಣಿಗಳು ಹಸಿವು ಇರ್ತದೆ, ಭಾಳ ಕೆಟ್ಟದ್ದು. ಒಂದು ದಿವಸ ನಾವು ಟಿ ವಿ ಒಳಗೆ ನೋಡಿದ್ದೀವಿ, ಒಂದು ಮೊಟ್ಟೆ ಒಳಗೆ ಹಸಿರು ಸರ್ಪ ಮೊಟ್ಟೆ ನೋಡ್ಕೊಂಡು ಹೊರಗೆ ಬರ್ತಾರೆ. ಹೊರಗೆ ಬರುವಾಗಲೇ ಆಕಳಿಸ್ಕೊಂಡು ಮಾಡ್ಕೊಂಡು ಬಂದುಬಿಡ್ತು. ಏನು ಬಾಯಿ ತೆರ್ಕೊಂಡು ಆಗ ತರ್ಕೊಂಡು ಬಿಡ್ತು. ಮುಂದೆ ಒಂದು 2.5 ಫೂಟ್ ಹೋಗೋಷ್ಟರೊಳಗೆ ಮುಂದೊಂದು ಹಸಿರು ಕಪ್ಪೆ ಗೊತ್ತಿತ್ತು. ಹಾಗೆ ಹೋಗಿ ಅದು ಮೊಟ್ಟೆಯಿಂದ ಇನ್ನೂ ಬಾಲಿನ ಹೊರಗೆ ಅಲ್ಲೇ ಅದ ರೀ. ಎಲ್ರಿ ಮೊಟ್ಟೆ ಸಮೀಪಕ್ಕೆ ಹೊರಗೆ ಬಂದದು. ಮುಂದೆ ಹೋಗಿ ಕಪ್ಪೆ ಹಿಡಿದೇ ಬಿಡ್ತದೆ. ಹೇಗಿರ್ಬೇಕು ಹಿಡಿದ ಹಸಿವು? ಹೋಗಿ ಹಿಡಿದು ನುಂಗೇ ಬಿಡ್ತಾವ. ಹಾಗಿಲ್ಲಿ ಶಿವ ಯಾವಾಗ ಗರ್ಜನೆ ಮಾಡಿ ನೋಡಿತು, ಮುಂದೆ ಇದ್ದಾರೆ ಎಲ್ಲರೂ ಮುರ್ಕೊಂಡು ತಂದು ಬಿಡ್ತು. ಕಾರಣ ಏನಂದ್ರೆ ಅವ್ರಿಗೆ ಏನಿತ್ತು? ಯಂತ್ರರಿಗೆ ಕೇವಲ ವಿದ್ಯೆ ಇತ್ತು, ಏನಿರಲಿಲ್ಲ, ಬುದ್ಧಿ ಇರಲಿಲ್ಲ. ಅದಕ್ಕೆ ಹೇಳ್ತಾರೆ, ಅಮ್ಮ ಅವರಂತೆ ನನಗೆ ಕೊಡೋದು. ಆದ್ದರಿಂದ ನಮಸ್ತೆ ಶಾರದಾದೇವಿ, ಅಮ್ಮ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ. ಕಾಶ್ಮೀರ ಪುರವಾಸಿನಿ, ಕಾಶ್ಮೀರದಲ್ಲಿ ವಾಸ ಮಾಡ್ತಕ್ಕಂಥ ಮಾತೆ, ತ್ವಾಮಹಂ ಪ್ರಾರ್ಥನೆ ನಿತ್ಯಂ, ನಾನು ಯಾವಾಗಲೂ ನಿನ್ನನ್ನು ಕುರಿತು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಏನಂದ್ರೆ ವಿದ್ಯಾಂ ಬುದ್ಧಿಂಚಿ ದೇಹಿಮೆ, ನನಗೆ ವಿದ್ಯೆಯನ್ನು ಕೊಡಮ್ಮ, ನನಗೆ ಬುದ್ಧಿಯನ್ನು ಕೊಡು ಅಂತ ನೋಡಿ ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಈ ಗ್ರಂಥ ಸ್ವಲ್ಪ ಕೇಳ್ಬಾರ್ದು ಏನಾದ್ರು ಸಂಸ್ಕಾರ ಬಂದು ನಾವು ಹೇಳಿದ್ರೆ ಅಲ್ಲೇ ಮನೆ ಬಾಜು ಕೊಡ್ತೀರಿ. ಒಂದು ವೇಳೆ ಕೇಳಿಸೋರು ಕೇಳೋದು ಬೇಡಪ್ಪ, ಹೆಣ್ಮಕ್ಳು ಸರಗ ನಿಮಗೆ ನಾಳೆ ಪಟ ತೊಂಬರ್ರಿ, ಏನು ಒಳಗಿನ ಬಾಜು ಕೇಳಿಸೋದಂಗೆ ಆಗಲಿ. ಏನು ಮಾಡ್ತೀರಿ?
ಕಲ್ತ್ರೆ ಚಲೋ ಬಿಟ್ಟರೆ ಚಲೋ ಎಲ್ಲರೂ ಕೇಳಬೇಕಲ್ಲ. ಹೇಗಿದೆ ಹೇಳಿ ಸಂಸ್ಕೃತಿ ಹೇಗಿದೆ? ಸಂಸ್ಕೃತ ಸಂಸ್ಕಾರ ಉತ್ತಮವಾಗಿರ್ತಕ್ಕಂಥ ಸಂಸ್ಕಾರ ಇದು ಬಿಟ್ಬಿಟ್ಟು ಈ ಸಂಸ್ಕಾರ ಇಲ್ಲದೆ ಇರ್ತಕ್ಕಂಥ ಕೆಲವು ಬೇರೆ ಬೇರೆ ಭಾಷೆ ಇರ್ತಾವೆ ನೋಡ್ರಿ. ಆ ಭಾಷೆ ಸಂಸ್ಕಾರ ಇಲ್ಲ, ಏನಿಲ್ಲ. ಅದರೊಳಗೆ ಏನೋ ಬೇರೆ ಅವೇನು ಬರ್ತಾವೆ ಪದ್ಯ ನಂಬರ್ದ್ರು ಅಂತಿರ್ತಾರೆ. ಏನು ಟೊಮಟೆ ಕಿಂಟ ಅನ್ಕೊತ ಅಡ್ಡಾಡ್ತಾರೆ. ಏನು ತಂದು ಇರೋದು ಅವ್ರಿಗೆ ಗೊತ್ತು. ಯಾವ್ದು ವೇಸ್ಟ್ ಅಂತಾರೆ, ಯಾವ್ದು ನೋಡ್ತಾರೆ, ಎಲ್ಲ ಭಾಳ ಗದ್ದೆ ಇರ್ತಾವೆ. ಇದು ಉತ್ತಮ ಸಂಸ್ಕಾರದ ಕುಡಿತಕ್ಕಂಥ ನಮ್ಮ ಭಾರತ ದೇಶದ ಕೊಡುಗೆ ಭಾಳ ಶ್ರೇಟ್ ಆಗಿರ್ತದೆ. ಅದಕ್ಕೆ ನೋಡಿರಿ, ಪ್ರಭಾ ಅಂತಕ್ಕಂಥ ಗ್ರಂಥ ಪ್ರಥಮ ದ್ವಿತೀಯ ವರ್ಷ, ಪ್ರಥಮದೊಳಗೆ 2ನೇ ವರ್ಷದ್ದು ದೇವ್ರ ಕುರಿತು ಪ್ರಾರ್ಥನೆ ಮಾಡಿ ಎಷ್ಟು ಚಲೋ ಅದ ಹೇಳ್ರಿ, ಚಲೋ ಅದ. ಆದ್ಮೇಲೆ ಏನು ಬೇಕಂದಂತೆ ಆಯ್ತು, ಮೊದಲು ಮನುಷ್ಯನಿಗೆ ಏನು ಬೇಕು? ದೇವಿಯನ್ನು ಕುರಿತು ಪ್ರಾರ್ಥನೆ ಮಾಡಬೇಕು. ದೇವಿ ಪ್ರತ್ಯಕ್ಷ ಆಗಿರುವಾಗ ಪ್ರತ್ಯಕ್ಷ ಮಾಡ್ಕೊಳ್ಳೋದು ತಪಸ್ಬೇಕದು. ಹಾಗೇನು ಪ್ರಾರ್ಥನೆ ಮಾಡಿದ್ರು ಕೂಡ ದೇವಿ ಏನು ಮಾಡ್ತಾರೆ, ನಮಗೆ ಪ್ರಾರ್ಥನೆ ಮಾಡಿ ದೇವಿ ವರವನ್ನು ಕೊಡ್ತಾ ಇದ್ದಾರೆ. ಗುರುಗಳಲ್ಲಿ ಹೆಂಗೆ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ನಮಗೆ ಮೊದಲು ಏನು ಕೊಡ್ರಿ? ವಿದ್ಯೆಯನ್ನು ಕೊಡ್ರಿ. ಹಾಗಾದ್ರೆ ವಿದ್ಯೆ ಇತ್ತು, ಅದ್ರ ಜೊತೆಗೆ ಏನು ಬೇಕು? ಅವಶ್ಯ ಮನುಷ್ಯನಿಗೆ ಬುದ್ಧಿ ಕೂಡ ಬೇಕು. ಬುದ್ಧಿ ಇಲ್ಲದೆ ಇರ್ತಕ್ಕಂಥ ವಿದ್ಯೆ ಇತ್ತಂದ್ರೆ ಏನಾಗ್ತದೆ? ಹಾನಿ ಕೂಡ ಆಗ್ತದೆ ಅಂತಂದು ಭಾಳಷ್ಟು ನೋಡಿ. ಈ ಬುದ್ಧಿ ಸರಿಯಾಗಿರೋದಿಲ್ಲ ರೀ. ಎಷ್ಟೆಷ್ಟು ದೇಶಗಳು ಅಣುಬಾಂಬ್ ತಯಾರು ಮಾಡ್ಕೊಂಡು ಇವ್ರ ಮೇಲೆ ಅವ್ರು ಹಾಕೋದು, ಅವ್ರು ಹಾಕೋದು, ಎಷ್ಟು ನಾಶ ಹೊಡೆದು ಎಷ್ಟು ಮಂದಿ ಒಂದೊಂದು ಕ್ಷಣಕ್ಕೆ ಒಂದು ಬಾಂಬ್ ಹಾಕಿದ್ರು. ಅದು ಬದಲು ಹೇಳಿದರು, ಉಕ್ರೇನ್ ಮೇಲೆ ಬಾಂಬ್ ಹಾಕಿದ್ರು. ಹೇಳಿದರು ಒಂದು ಬಾಂಬ್ ಹಾಕಿದಾಗ ಒಂದದು ಹೊರಗೆ ಹೋಗ್ತಕ್ಕಂಥ ಒಂದು ಅದು ಕೊಲೆ, ಅದು ಏನು ರೂಮ್ ಅಂತಲ್ಲಿ ಅದು ಅಲ್ಲಿ ಕೂಡ ಯಾರಾದರೂ ಇರ್ಬೋದು ಸಮಸ್ಯೆ ಅನಿಸಿ ಅದರ ಮೇಲೆ ಬಾಂಬ್ ಹಾಕಿದ್ರಿ. ಒಂದು ಬಾಂಬ್ ಅದು ಹಾಕ್ಲಿಕ್ಕೆ ಎಷ್ಟು ಖರ್ಚು? 40 ಲಕ್ಷ ಆಗ್ತದೆ. 40 ಲಕ್ಷ ಒಂದು ಬಾಂಬ್ ಹಾಕಕ್ಕೆ. ಅಲ್ಲಿ ಒಳಗೆ ಯಾರೂ ಇಲ್ಲರಿ. ಅದ್ರ ಮೇಲೆ ಬಾಂಬ್ ಹಾಕಿದ್ರೆ ಒಂದು ಬಾಂಬಿಗೆ 40 ಲಕ್ಷ ಆಗ್ತದೆ. ಅಂತ ಎಷ್ಟು ಬಾಂಬ್ಗಳು ಪ್ರತಿ ಕ್ಷಣಕ್ಕೂ ನಾಶ ಆಗ್ತವೆ. ಮನುಷ್ಯರನ್ನು ನಾಶ ಮಾಡುವಗೋಸ್ಕರವಾಗಿರ್ತಕ್ಕಂಥ ಅನೇಕ ಬಾಂಬ್ಗಳು, ಅಣುಬಾಂಬ್ಗಳು ಏನೆಲ್ಲ ತಯಾರಾಗುತ್ತವೆ. ಇದಕ್ಕೆ ಏನಂದ್ರೆ ಎಲ್ಲರಿಗೂ ಏನದ ರೀ? ವಿದ್ಯಾ ಬಂದದ. ಯಾವ್ಯಾವುದು ವಿದ್ಯಾ ಬಂದದ? ಬ್ರಹ್ಮ ವಿದ್ಯಾಲಯ ಇರ್ತಕ್ಕಂಥ ಅನೇಕ ವಿದ್ಯೆಗಳಿದೆ. ಏನು ಮಾಡೋದು? ಏನು ಪ್ರಯೋಜನ? ಅದು ಶಾಂತಿ ಸಮಾಧಾನ ಎಲ್ಲಿಯೂ ಕೂಡ ಸಿಗಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಮಗೆ ಪರಮಾರ್ಥನ ಪ್ರತಿಪಾದನೆ ಗುರುಗಳ ಸನ್ನಿಧಿ ಬೇಕು, ಸತ್ಸಂಗ ಬೇಕು. ಸತ್ಸಂಗ ಸಂಜಾಯಿತ ಜ್ಞಾನ ಅಂತ ಹೇಳ್ತಾರೆ. ಅದು ಗುರುಗಳ ಕೃಪಾಶೀರ್ವಾದ ಬೇಕು, ವಿದ್ಯೆ ಇರಬೇಕು. ಅಷ್ಟೇ ಅಲ್ಲ, ನಮಗೆ ಬುದ್ಧಿ ಕೂಡ ಇರಬೇಕು ಅವಶ್ಯವಾಗಿ. ವಿದ್ಯಾ ಬುದ್ಧಿಯನ್ನು ಎರಡನ್ನು ನಮಗೆ ಅನುಗ್ರಹಿಸು. ನಿತ್ಯದಲ್ಲಿ ಕೂಡ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ನಿಮ್ಮನ್ನು ಕುರಿತು, ತಮ್ಮನ್ನು ಕುರಿತು ಹಾಗೆ ಮಾಡಿ ಅಂತ ಹೇಳ್ತಾರೆ. ಅದಕ್ಕೆ ಕೆಲವರು ವಿದ್ಯೆಯನ್ನು ಬುದ್ಧಿಯನ್ನು ಪಡ್ತಕ್ಕಂಥಾಗಲಿ. ಆಮೇಲೆ ಸ್ವಲ್ಪ ಇವ್ರು ಪಾಠ ಹೇಳ್ತಿರ್ತಾರೆ. ಯಾರು ಹೇಳ್ತಿರ್ತಾರೆ ಅವ್ರು ಏನು ಮಾಡ್ಕೊಂಡು ಒಂದು ಇಷ್ಟೆಲ್ಲ ಅದರೊಳಗೆ ಸಮಯ ಭಾಳಷ್ಟು ಹೋಗ್ತದೆ. ನಮ್ಮತ್ತೆ ಮಾಡ್ಲಿಕ್ಕೆ ಹೋಗ್ಬಾರ್ದು. ನಾವು ಸನ್ಯಾಸಿಗಳು, ನಾವು ಎರಡೂ ಕಡೆ ಅನುಕೂಲ ಆಗ್ತದೆ ಒಂದು ದೃಷ್ಟಿ ತಿಳಿ. ನಾವು ಒಂದು ಸ್ತೋತ್ರವನ್ನು ಹೇಳಿ ಏನು ಮಾಡಬೇಕು, ಅಥವಾ ಸುಭಾಷಿತ ಹೇಳಬೇಕು. ಹೇಳಿ ಅವ್ರನ್ನ ವಿದ್ಯಾ ಕಲಿಯುವಾಗ ಮಕ್ಕಳಿಗೆ ವಿದ್ಯಾ ಕಲಿಸು, ದೊಡ್ಡವರಿಗಾಗಲಿ ಹುಡುಗರು ಎಲ್ಲರೂ ಕೂಡ ಸಂಸ್ಕೃತವನ್ನು ಹೇಳ್ತಾ ಎಲ್ಲರಿಗೂ ಉತ್ತಮವಾದ ಮಾರ್ಗದರ್ಶಿಸು. ವಿಭಕ್ತಿ ಪ್ರತ್ಯಯ ಹೇಳ್ತಕ್ಕಂಥದ್ದಾಯಿತು. ತತ್ರ ಹೇಳಿದ್ರೆ ಅತ್ರ ಅಂದ್ರೆ ಏನು? ಇಲ್ಲಿ ತತ್ರ ಅಂದ್ರೆ ಅಲ್ಲಿ ಸರ್ವ ತಂದೆ ಎಲ್ಲ ಕಡೆ ಹೇಳಿದಾಗ ಕನ್ನಡದ ಅರ್ಥವನ್ನು ಹೇಳ್ಕೊಂಡು ಸುಲಭವಾಗಿ ಆಗ್ಬೇಕಾದ್ರೆ ಕನ್ನಡದ ಅರ್ಥವನ್ನು ಹೇಳ್ತಾ ಇರಬೇಕು. ಅರ್ಥವನ್ನು ತಿಳ್ಕೊಂಡು ಮಾಡ್ತಾರಲ್ಲ ಅದು ವ್ಯರ್ಥ ಆಗೋದಿಲ್ಲ. ಅರ್ಥವನ್ನು ಹೇಳಬೇಕು. ಅಂದರೆ ಸುಲಭವಾಗಿ ಅದನ್ನು ಮುಂದೆ ತಿಳಿತಿರ್ತದೆ. ಆ ಪ್ರಯತ್ನ ಮಾಡಿ ಒಳ್ಳೆಯದಾಗಲಿ. ಅದರಿಂದ ಎಲ್ಲರೂ ಕೂಡ ಒಳ್ಳೆಯದು ಮಾಡಿ ಎಲ್ಲರಿಗೂ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಇರಬೇಕು, ಮೋಕ್ಷ ಪ್ರಾಪ್ತಿಯಾಗಲಿ ಅಂತ ಗುರುವಾಗಿ ಪ್ರಾರ್ಥನೆ ಮಾಡ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಪರಮ ಪೂಜ್ಯರಿರ್ತಕ್ಕಂಥ ಶಿರೋದ್ರಿ ಬ್ರಹ್ಮೇಶ್ವರ ಶ್ರೀಮ ಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಸದ್ಗುರುವರ ದಿವ್ಯ ಪಾದಕಮಲಗಳಲ್ಲಿ ಇವತ್ತಿನ ಶ್ರೀ ಸದ್ಗುರು ಶುದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪತರು ಅಂತಕ್ಕಂಥ ಗ್ರಂಥದ 9ನೇ ಭಾಗದ 14ನೇ ಅಧ್ಯಾಯದ ವಾಗ್ರೂಪ ಪುಷ್ಪಣ ಸದ್ಗುರುವರ ದಿವ್ಯ ಪಾದಕಮಲಗಳಲ್ಲಿ ಸಮರ್ಪಿಸಿ ಹಾಗೂ ಪರಮ ಪೂಜ್ಯರ ಶ್ರೀಮ ಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಸದ್ಗುರುವರ ದಿವ್ಯ ಪಾದರುಗಳಲ್ಲಿ ನನ್ನ ಅನಂತ ಕೋಟಿ ಧೀರದಂತ ಪ್ರಣಾಮ ಸಮರ್ಪಿಸಿ ಈ ಶ್ರಾವಣ ಮಾಸದ ಸಾಯಂಕಾಲದ ಕಾರ್ಯಕ್ರಮಕ್ಕೆ ಪ್ರವಚನ ಕಾರ್ಯಕ್ರಮಕ್ಕೆ ಮಂಗಲವನ್ನು ಜೈ ಮಂಗಲಂ ಜೈ ನಮಃ ಪಾರ್ವತಿ ಪತಯೇ ಶಿವ ಹರ ಹರ ಮಹಾದೇವ ರಾಜಾ
ಜೈ ಶ್ರೀ ಗುರುದೇವ ದತ್ತ